ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೀವನು ಅಣು ಎಂದು ಹೇಳಿದ್ದರೆ ಅದಕ್ಕೆ 2-3 ಅರ್ಥಗಳಿವೆ. ಪರಮಾತ್ಮ ಆತ್ಮ ಸೂಕ್ಷ್ಮವಾಗಿದೆ ಎಂದರ್ಥ ಅಷ್ಟೆ. ಅಣು ಅಂದರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂದು ಹೇಳುತ್ತದೆ ನೋಡಿ. ಪರಮಾತ್ಮ ಅಂದರೆ ಆತ್ಮದ ತತ್ವ ಅಂದರೆ ಸ್ವರೂಪ. ತತ್ವ ಅಂದರೆ ಏನೋ ಒಳಗಿದೆ ಎಂದೇನು, ಸ್ವರೂಪ ಅಂದರೆ ತಾನು ತಾನಾಗಿ ಇರುವುದು ಎಂದರ್ಥ. ಹೇಗಿರುತ್ತದೋ ಅದನ್ನು ಸ್ವರೂಪ ಹೇಳ್ತೀವಿ. ತಾನು ತಾನಾಗಿ ಇರುವುದು, ತಾನು ಒಂದು ಸಂದರ್ಭದಲ್ಲಿ ತೋರುವುದು ಬೇರೆ, ಒಂದಾನೊಂದು ಸಂದರ್ಭದಲ್ಲಿ ತೋರುವುದು ಬೇರೆ, ತಾನು ತಾನಾಗಿ ಇರುವುದು ಬೇರೆ. ಅದನ್ನು ಸ್ವರೂಪ ಹೇಳ್ತೀವಿ. ಸ್ವ ಅಂದರೆ ತಾನು, ರೂಪ ಅಂದರೆ ಅದರ ಸ್ಥಿತಿ, ಅದರ ಸ್ವಭಾವ ಎಂದರ್ಥ. ಸ್ವರೂಪ ತನ್ನ ನಿಜವಾದ ರೂಪ, ಅದನ್ನೇ ತತ್ವ ಎಂದು ಹೇಳ್ತೀವಿ. ಆದ್ದರಿಂದ ಸೂಕ್ಷ್ಮವಾಗಿದೆ, ಆತ್ಮಸ್ವರೂಪ ಸೂಕ್ಷ್ಮವಾಗಿದೆ. ಸೂಕ್ಷ್ಮ ಅಂದರೆ ಏನು? ಪ್ರತಿಯೊಂದು ಪಾಂಡಿತ್ಯ ಅಲ್ಲ, ಮನನ ಮಾಡುವಾಗ ನಿಮ್ಮ ಅನುಭವದಲ್ಲಿ ಅದು ಅರ್ಥ ಉಂಟಾಗ್ತಾ ಇದೆ ಅಥವಾ ಏನೋ ಮೇಲೆ ಇದೆ. ಅದು ಸೂಕ್ಷ್ಮ ಅಂದರೆ ಇಂದ್ರಿಯಗಳಿಗೆ ಗೊತ್ತಾಗಲ್ಲ, ಮನಸ್ಸಿಗೆ ಗೊತ್ತಾಗಲ್ಲ, ಅನುಭವಕ್ಕೆ ಗೊತ್ತಾಗ್ತದೆ ಎಂದರ್ಥ. ಸೂಕ್ಷ್ಮ ಅಂದರೆ ಸಣ್ಣದಾಗಿದೆ ಎಂದರ್ಥ ಅಲ್ಲ. ಸಣ್ಣ ಅಂದರೆ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ತೀರೇನು? ಆ ಅರ್ಥದಲ್ಲಿ ಅಲ್ಲ. ನಾವು ನೋಡುವುದೆಲ್ಲ ಇಂದ್ರಿಯಗಳಿಂದ, ಮನಸ್ಸಿನಿಂದ ಅಷ್ಟೇ. ನಾವು ನೋಡುತ್ತಿರುವ ಇಂದ್ರಿಯ ಮನಸ್ಸುಗಳಿಗೆ ಸಿಗಲ್ಲ. ಇಂದ್ರಿಯಗಳಿಗೆ ಗೊತ್ತಾಗುವುದೇನು? ಶಬ್ದ ಸ್ಪರ್ಶ ರೂಪರಸ ಗಂಧ. ಮನಸ್ಸಿಗೆ ಗೊತ್ತಾಗೋದು ದೇಶ ಕಾಲ ಸಂಬಂಧ. ಇದು ಯಾವುದೂ ಅಲ್ಲ. ಇಂದ್ರಿಯ ವೇದ್ಯವೂ ಅಲ್ಲ, ಮನೋವೇದ್ಯವೂ ಅಲ್ಲ. ನಾವೇನೋ ಇಂದ್ರಿಯಗಳನ್ನೇ ಸಹಜವಾಗಿ ಬಳಸ್ತೀವಿ, ಮನಸ್ಸನ್ನೇ ಬಳಸ್ತೀವಿ. ಇದರಿಂದ ಏನು ಗೊತ್ತಾಗ್ತದೋ ಅದೇ ಅಂದ್ಕೊಳ್ತೀವಿ. ಅಲ್ಲ, ಸೂಕ್ಷ್ಮ ಎಂದು ಹೇಳುವುದಕ್ಕೆ ಇಂದ್ರಿಯ ವೇದ್ಯ ಅಲ್ಲ, ಮನೋವೇದ್ಯ ಅಲ್ಲ, ಅನುಭವ ವೇದ್ಯ. ಇಂದ್ರಿಯ ಮನಸ್ಸುಗಳನ್ನು ದಾಟಿರುವ ಅನುಭವಕ್ಕೆ ಗೊತ್ತಾಗ್ತದೆ. ನಮಗೆ ಇಂದ್ರಿಯಗಳನ್ನು ಬಳಸಿ ಇಂದ್ರಿಯಗಳಿಂದ ಹುಟ್ಟುವ ಅನುಭವ ಬಂದಿದೆ, ಪ್ರತ್ಯಕ್ಷ ಅನುಭವ. ಮನಸ್ಸಿನಿಂದ 2 ಇವೆ. ಒಂದು ಮಾನಸಿಕ ಪ್ರತ್ಯಕ್ಷ, ಇನ್ನೊಂದು ಯೋಗಿಕ ಪ್ರತ್ಯಕ್ಷ. ಇಂದ್ರಿಯ ಮಟ್ಟದಲ್ಲಿ ಇಂದ್ರಿಯ ಪ್ರತ್ಯಕ್ಷ ಅನುಭವ, ಮನಸ್ಸಿನಿಂದ ಮಾನಸ ಪ್ರತ್ಯಕ್ಷ ಅಂದರೆ ಎಮೋಷನ್ಸು, ಭಾವೋದ್ವೇಗಗಳು, ಪ್ರೇಮ, ದ್ವೇಷ, ಕೋಪ, ಮನಸ್ಸು ಏನೋ ಮೂಡ್ ಚೆನ್ನಾಗಿಲ್ಲ, ಇದೆಲ್ಲ ಮಾನಸ ಪ್ರತ್ಯಕ್ಷ. ಸ್ವಲ್ಪ ಮನಸ್ಸು ಶುದ್ಧ ಸಾತ್ವಿಕ ಮಾಡಿಕೊಂಡರೆ, ಶಾಸ್ತ್ರಗಳಲ್ಲಿ ಹೇಳಿರುವಂಥ ಆಗಿದ್ದಾಗ ದಿವ್ಯ ದರ್ಶನ, ಯೋಗಿಗಳ ದರ್ಶನ, ಭಕ್ತರ ದರ್ಶನ ಇರುತ್ತದೆ ನೋಡಿ. ಯೋಗಿಗಳಿಗೆ, ಭಕ್ತರಿಗೆ ಅಂದರೆ ಯೋಗಿ ಭಕ್ತಿ ಮುಂತಾದ ಒಂದಾನೊಂದು ಸಾಧನ ಮಾಡಿದಾಗ ಉಂಟಾಗುವ ಅನುಭವಗಳು, ಅವುಗಳೆಲ್ಲ ಯೋಗಿಕ ಅನುಭವಗಳು ಅಥವಾ ಭಕ್ತರ ಅನುಭವಗಳು, ದಿವ್ಯಾನುಭವಗಳು ಹೇಳ್ತೀವಿ. ಈಗ ಅನುಭವಗಳು ಎಷ್ಟಾಯಿತು? ಒಂದು ಇಂದ್ರಿಯ ಪ್ರತ್ಯಕ್ಷ ಅನುಭವ, 2ನೇದು ಮಾನಸ ಪ್ರತ್ಯಕ್ಷ, 3ನೇದು ದಿವ್ಯಾನುಭವ, ಯೋಗಿ ಪ್ರತ್ಯಕ್ಷ. ಈ 3 ಅಲ್ಲದೆ 4ನೇದಿದೆ. ಸೂಕ್ಷ್ಮ ಅಂದರೆ ಈ ಅರ್ಥದಲ್ಲಿ. ಅಂದರೆ ನಾವು ಸಾಮಾನ್ಯವಾಗಿ ಈ 2ರಲ್ಲೇ ಇದ್ದು ಬಿಡ್ತೀವಿ, ಇಂದ್ರಿಯ ಪ್ರತ್ಯಕ್ಷ, ಮಾನಸ ಪ್ರತ್ಯಕ್ಷ. ಇದನ್ನು ದಾಟುವವರು ಸ್ವಲ್ಪ ಶ್ರದ್ಧಾ ಭಕ್ತಿ ಸಾತ್ವಿಕತ ಏನೋ ಮಾಡುವವರು ಸ್ವಲ್ಪ ದಾಟುತ್ತಾರೆ. ಆವಾಗ ಮನಸ್ಸು ಸ್ವಲ್ಪ ಶುದ್ಧವಾಗಿ ಅಂತರ್ಮುಖವಾಗಿ ಶಾಸ್ತ್ರೋಕ್ತ ವಿಷಯದಿಂದ, ಬೋಧದಿಂದ ಸ್ವಲ್ಪ ಒಳಹೊಕ್ಕು ನೋಡುತ್ತದೆ. ಅದು ಮನಸ್ಸು ಶುದ್ಧ ಮನಸ್ಸೇ, ಆದರೆ ಅದು ಮನಸ್ಸೇ. ಅದನ್ನೂ ದಾಟಿರುವ ಅನುಭವ ಇರುತ್ತದೆ ನೋಡಿ, ಅದು ನೇರಾಗಿರುವ ಸಾಕ್ಷಿ ಅನುಭವ. ನೇರಾಗಿ ಸಾಕ್ಷಿ ಅನುಭವದಿಂದ ಗೊತ್ತಾಗ್ತದೆ ಹೊರತು ಇಂದ್ರಿಯ ಪ್ರತ್ಯಕ್ಷ ಅನುಭವ ಅಲ್ಲ, ಮಾನಸ ಪ್ರತ್ಯಕ್ಷ ಅಲ್ಲ. ಇನ್ನೊಂದು ದಿವ್ಯಾನುಭವಗಳು, ಯೋಗಿಗಳ ಭಕ್ತರ ಅನುಭವಗಳು ಅವು ಅಲ್ಲ. ದೂರದರ್ಶನ ಅದು ಯೋಗಿ ಪ್ರತ್ಯಕ್ಷ. ದೂರದಲ್ಲಿರುವ ವಸ್ತು ಕಣ್ಣು ಮುಚ್ಕೊಂಡು ನೋಡ್ತಾರೆ.
ನಿಮ್ಮ ಮನಸ್ಸಿನಲ್ಲಿ ಏನಿದೆ ಗೊತ್ತಾಗ್ತದೆ ಅವರಿಗೆ ಅಲ್ಲವೇ. ನಿಮ್ಮ ಭವಿಷ್ಯತ್ತು ಗೊತ್ತಾಗ್ತದೆ. ನೀವು ಹಿಂದಿನ ಮನೆಯಲ್ಲಿ ಹಿಂದಿನ ಜನ್ಮದಲ್ಲಿ ಏನಿದ್ದೀರಿ ಹೇಳಿಬಿಡ್ತಾರೆ. ಮುಂದಿನ ಜನ್ಮ ಏನಾಗ್ತದೆ ಅದು ಹೇಳಿಬಿಡ್ತಾರೆ. ಇವೆಲ್ಲ ಯೋಗಿ ಪ್ರತ್ಯಕ್ಷಗಳು. ಅಂದರೆ ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗಿ ಸಮಷ್ಟಿ ಅಂತಃಕರಣಕ್ಕೆ ಸೇರಿಕೊಂಡಾಗ ಹಿರಣ್ಯಗರ್ಭ ಬ್ರಹ್ಮದೇವನ ಮನಸ್ಸು ಅಂದರೆ ನಮ್ಮ ಎಲ್ಲರನ್ನೂ ಸೇರಿಸಿಕೊಂಡಿರುವ ಸಮಷ್ಟಿ ಮನಸ್ಸುಗೂ ಸ್ವಲ್ಪ ಸೇರಿಸಿಕೊಂಡರೆ ಎಲ್ಲರ ಮನಸ್ಸಿನಲ್ಲಿರುವುದು ಗೊತ್ತಾಗ್ತದೆ. ಪಂಚಭೂತಗಳ ಶಕ್ತಿ ಗೊತ್ತಾಗ್ತದೆ. ದಿವ್ಯ ದೃಷ್ಟಿ ಹೇಳ್ತಾರೆ ನೋಡಿ, ಅವುಗಳೆಲ್ಲ ಯೋಗಿ ಪ್ರತ್ಯಕ್ಷಗಳು. ಇವುಗಳಿಗಿಂತ ಸೂಕ್ಷ್ಮ. ಅದರಿಂದ ಆತ್ಮ ಅಣು ಅಂದರೆ ಏನರ್ಥ? ಅಣು ಅಂದರೆ ಲೌಕಿಕ ಅರ್ಥ ಏನೋ ಸಣ್ಣವಾಗಿದೆ. ಸಣ್ಣ ದೊಡ್ಡದು ಅಂದರೆ ಮತ್ತೆ ಪರಿಮಾಣ ಆಯಿತು. ಸಣ್ಣದು ದೊಡ್ಡದು ಅಂದರೆ ಪರಿಮಾಣ ಅಂದರೆ ಇಂದ್ರಿಯ ಪ್ರತ್ಯಕ್ಷವೇ ಅಲ್ಲವೇ. మరి ಇಂದ್ರಿಯ ಪ್ರತ್ಯಕ್ಷವನ್ನೇ ಹೇಳ್ತಾ ಇದೆಯಾ ಸೂಕ್ಷ್ಮ ಅಂದರೆ? ಅಲ್ಲ. మరి ಯಾವ ಅರ್ಥದಲ್ಲಿ? ಸೂಕ್ಷ್ಮ ಅಂದರೆ ಇಂದ್ರಿಯಾನುಭವ, ಇಂದ್ರಿಯ ಪ್ರತ್ಯಕ್ಷಾನುಭವ, ಮಾನಸ ಪ್ರತ್ಯಕ್ಷಾನುಭವ, ಯೋಗಿ ಪ್ರತ್ಯಕ್ಷ ಅನುಭವಗಳನ್ನು ದಾಟಿರುವಂಥ. ಅದು ಹೇಗೆ ಅಂದರೆ, ಅದು ಹೇಗೆ ತಿಳ್ಕೊಳ್ಳಬೇಕು? ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿ ಸಾತ್ವಿಕವಾಗಿ ವಿರಕ್ತನಾಗಿರಬೇಕು. ಭೋಗಪರಾಯಣನಲ್ಲ, ಅಭಿಮಾನವೂ ಅಲ್ಲ, ರಾಗದ್ವೇಷಾಳಿಗಳು ಉಳ್ಳದ್ದು ಅಲ್ಲ. ರಜೋಗುಣ ತಮೋಗುಣಗಳನ್ನು ಬಿಟ್ಟು ಅತ್ಯಂತ ಸೂಕ್ಷ್ಮವೂ ಶುದ್ಧವೂ ಅಂತರ್ಮುಖವಾಗಿರುವ ಆ ಮನಸ್ಸಿಗೆ ಆತ್ಮಾನಾತ್ಮ ವಿವೇಕ ಗೊತ್ತಾಗ್ತದೆ. ಅಂದ್ರೇನು? ಈ ಇಂದ್ರಿಯ ಮನಸ್ಸುಗಳು ದೇಹವು ಇದು ಆತ್ಮ ಜೊತೆಗೆ ಸೇರಿಕೊಂಡು ನಾನೇ ಹೀಗಿದ್ದೇನೆ ಎಂದು ಅನಿಸುತ್ತದೆ. ಅಂದರೆ ಆತ್ಮ ಕುರಿತಿನ ತನ್ನ ಕುರಿತಿನ ಒಂದು ಪ್ರತ್ಯಯ ಆಗುತ್ತಾ ಇದೆ. ನಾನು ಇಂಥವನು ಎಂದು, ನಾನು ದೇಹ ರೂಪವನು, ನಾನೊಬ್ಬ ಮನುಷ್ಯ, ನಾನು ಹೀಗೆ ನೋಡ್ತಾ ಇದ್ದೇನೆ, ಕುಳಿತಿರ್ತಾ ಇದ್ದೇನೆ, ತಿಳ್ಕೊಳ್ತಾ ಇದ್ದೀನಿ. ಅಂದರೇನು? ಇಂದ್ರಿಯ ಸ್ಥಿತಿ ದೇಹ ಸ್ಥಿತಿಯನ್ನು ನಾನು ಎಂದು ತಿಳ್ಕೊಂಡ, ದೇಹಸ್ಥಿತಿಯನ್ನೇ ನಾನು ಎಂದು ತಿಳ್ಕೊಂಡ. ದೇಹೇಂದ್ರಿಯ ಮನಸ್ಸುಗಳನ್ನು ಆತ್ಮ ಜೊತೆಗೆ ಸೇರಿಸಿಕೊಂಡು ಅಂದರೆ ಕಲಬೆರಕ ಮಾಡಿ ಆತ್ಮನೇ ಹೀಗಿದೆ. ಆತ್ಮ ಅಂದರೆ ತನ್ನ ನಿಜ ಸ್ವರೂಪ. ತನ್ನ ನಿಜ ಸ್ವರೂಪವೇ ಒಂದಾನೊಂದು ವ್ಯಕ್ತಿಯಾಗಿದೆ. ದೇಹದ ಗುಣಗಳು, ಇಂದ್ರಿಯ ಗುಣಗಳು, ಮನಸ್ಸಿನ ಗುಣಗಳು, ಈ ಸ್ಥಿತಿಗಳನ್ನೆಲ್ಲ ಆತ್ಮಕ್ಕೂ ಸೇರಿದ್ದೆ ಅಂದ್ಕೊಂಡು ಅಲ್ಲಿ ಒಳಗೆ ದೇಹವು ಬೇರೆ ಚೈತನ್ಯ ಆತ್ಮ ಬೇರೆ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಮನಸ್ಸು ಬೇರೆ ಚೈತನ್ಯ ಬೇರೆ ಅನಿಸುತ್ತಾ ಇಲ್ಲ. ಈ ಮನಸ್ಸಿನ ಸ್ಥಿತಿ ಚೈತನ್ಯ ಅಂದ್ಕೊಂಡು ಬಿಟ್ಟ. ಆ ಎರಡರಲ್ಲಿ ಏನಿದೆ? ಕೆಲವು ಇರುತ್ತದೆ ನೋಡಿ, ಎಲ್ಲ ಡಂಪ್ ಮಾಡ್ತಾರೆ ರೂಮ್ನಲ್ಲಿ ನೋಡಿ, ಎಲ್ಲ ಕುರ್ಚಿ, ಸಣ್ಣ ವಸ್ತು ದೊಡ್ಡ ವಸ್ತು ಎಲ್ಲವೂ ಡಂಪ್ ಮಾಡ್ತಾರೆ. ಅದರಲ್ಲಿ ಅದು ಇದು ವ್ಯತ್ಯಾಸವೇ ಗೊತ್ತಾಗಲ್ಲ. ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ, ಯಾವುದು ತಿನ್ನತಕ್ಕದ್ದು. ಕೆಲವು ಗ್ರಾಸರಿ ತಿನ್ನುವ ವಸ್ತುಗಳು, ಅಕ್ಕಿ ಮುಂತಾದಗಳು ಅದರ ಜೊತೆಗೆ ಹಾಕಿಬಿಡ್ತಾರೆ. ಪುಸ್ತಕಗಳ ಜೊತೆಗೆ ಪುಸ್ತಕಗಳು, ಊಟ ಮಾಡುವ ವಸ್ತುಗಳು, ಕುರ್ಚಿ, ಇನ್ನೇನು ಈಗೋ ಇನ್ನೊಂದನ್ನು ಪೊರ್ಕೆ ಆಲ್ಸೋ ಅದರ ಜೊತೆಗೆ ಹಾಕಿಬಿಟ್ರೆ ಏನು ಹೇಳಬೇಕು? ಏನಾದರೂ ಅರ್ಥ ಇದೆ? ಜನರು ಹೇಳ್ತಾರೆ, ಯಾರು ಒಂದು ಬುದ್ಧಿ ಇದೆಯಾ ಹಾಕಿದ್ದವನಿಗೆ? ಯಾವ ವಸ್ತು ಯಾವ ಜೊತೆಗೆ ಸೇರಿಸಬೇಕು ಇಲ್ಲವೇ ಇಲ್ಲ ಯೋಚನೆ. ಇನ್ನೂ ಹಾಕಿಬಿಡ್ತಾರೆ ಅಷ್ಟೇ ಅಲ್ಲವೇ. ನಾವು ಉಟ್ಕೊಂಡುವ ಬಟ್ಟೆ ಅಥವಾ ಕೆಳಗೆ ಹಾಕಿರುವ ಕಾರ್ಪೆಟು ಅದು ಇದಕ್ಕೆ ವ್ಯತ್ಯಾಸ ಇರುತ್ತದೆ. ಅದು ಇದು ಒಟ್ಟಿಗೆ ಸೇರಿಸ್ತೀವಿ. ಒಂದು ಸೂಕ್ಷ್ಮವಾದ ಶುದ್ಧವಾದ ವಸ್ತು ಅಥವಾ ಸ್ಥೂಲವಾದ ವಸ್ತು ಬಿಡಿಯಾಗಿಡಲ್ಲವ. ತಿನ್ನುವ ವಸ್ತು ಬೇರೆ. ಸುಮ್ಮನೆ ಧೂಳಿನಲ್ಲಿ ಹಾಕಬಹುದಂತ ಎಂದು ಚಪ್ಪಲಿ ಆಗಲೋ ಟೇಬಲ್ ಆಗಲೋ ಯಾವುದಾದ್ರೂ ಎಲ್ಲಿಯಾದರೂ ಹಾಕ್ತೀವಿ. ಆದರೆ ತಿನ್ನುವ ವಸ್ತುವನ್ನು ಸ್ಪೆಷಲ್ಲಾಗಿ ಮುಚ್ಚಳ ಇಟ್ಟು ಏನೋ ಮಾಡ್ತೀವಿ. ಅದಕ್ಕಿದಕ್ಕೆ ವ್ಯತ್ಯಾಸ ಗೊತ್ತಾಗಬೇಕಾಗಲ್ವ? ಇದು ವಿವೇಕ. ವಿವೇಕದಲ್ಲಿ ಯಾವುದು ಕಲಬೆರಕೆ ಆಗಬಾರದು. ಶುದ್ಧ ಅಂದರೆ ತಾನಾಗಿರಬೇಕು. ಇನ್ನೊಂದಿನ ಸಂಪರ್ಕ ಬಂದರೆ ಅಶುದ್ಧ ಆಗುತ್ತದೆ. ಅಶುದ್ಧ ಅಂದರೆ ಅಷ್ಟೇ, ತಾನು ಮಾತ್ರ ಇದ್ದರೆ ಶುದ್ಧ. ಇನ್ನೊಂದು ಸೇರಿಕೊಂಡು ಬಿಟ್ಟರೆ ಇನ್ನೊಂದು ಅಂದರೆ ಏನು? ಅದಕ್ಕೆ ಹೊಂದದೇ ಇರುವ ವಸ್ತುವನ್ನು ಸೇರಿಕೊಂಡು ಅದರ ನಿಜಸ್ವರೂಪ ಮುಚ್ಚಿ ಹೋಗಿ ಅದು ಇನ್ನೊಂದಾಗಿ ತೋರಿದ್ದರೆ ಒಂದಕ್ಕೂ ಇನ್ನೊಂದಾಯಿತು ಅಲ್ಲವೇ. ಅಕ್ಕಿಯಲ್ಲಿ ಸಣ್ಣ ಕಲ್ಲುಗಳು, ಏನು ಹೇಳ್ತಾರೆ ಅದಕ್ಕೆ? ಸಣ್ಣದು ಕಲ್ಲುಗಳು ಅದಲ್ಸೋ ಕಲ್ಲುಗಳಲ್ಲಿಯೂ ಬಣ್ಣಗಳಿರುತ್ತವೆ. ಅವರು ಬೇಕೆಂದು ವೈಟ್ ಆದ ಅಂದರೆ ಬಿಳಿಯಾದದ್ದನ್ನು ಹುಡುಕಿ ಅದರಲ್ಲಿ ಸೇರಿಸ್ತಾರೆ ಅಲ್ಲವೇ. ಅದರಿಂದ ಅದು ಗೊತ್ತೇ ಆಗಲ್ಲ. ಇದು ಕಲಬೆರಕೆ ಅಂದರೆ ಸಿಮಿಲಾರಿಟಿ, ಸಾದೃಶ್ಯ ಇರುವುದರಿಂದ ಒಂದು ಕಡೆ ಸೇರಿಕೊಂಡು ಬಿಟ್ಟರೆ ಅದು ಇದು ಗೊತ್ತೇ ಆಗಲ್ಲ ನಮಗೆ. ಹಾಗೆ ಈ ಅಂತಃಕರಣಕ್ಕೆ ಚೈತನ್ಯ ಆತ್ಮಕ್ಕೆ ಒಂದೇ ಬಗೆ ಅನಿಸುತ್ತದೆ. ಅಂತಃಕರಣವೂ ಹಾಗೇ ಇದೆ ಅಲ್ಲವೇ.
ಅಂತಃಕರಣ ಪಾರದರ್ಶಕವಾಗಿದೆ. ಅಂತಃಕರಣ ಪಾರದರ್ಶಕ ಒಂದು ಗಾಜಿನ ಹಲಗೆ. ಪಾರದರ್ಶಕವಾಗಿದ್ದರೆ ಇದನ್ನಿಟ್ಟರೆ ಅದು ಇದು ಒಂದೇ ಅನಿಸುತ್ತದೆ. ನಿಮಗೊಂದು ಫೋಟೋಕ್ಕೆ ಫ್ರೇಮ್ ಮಾಡಿಬಿಟ್ಟು ಗಾಜಿನ ಹಲಗೆ ಇಟ್ಟರೆ ದೂರದಿಂದ ಅಲ್ಲಿ ಏನಿದೆ ಹೇಳು ಅಂದರೆ ಫೋಟೋ ಕಂಡು ಬರುತ್ತದೆ ಹೊರತು ಫೋಟೋ ಇದೆ, ಫ್ರೇಮ್ ಇದೆ, ಫೋಟೋ ಮೇಲೆ ಒಂದು ಗಾಜಿನ ಹಲಗೆ ಇದೆ ಎಂದು ಎರಡಿವೆ ಎಂದು ಹೇಳ್ತೀರಾ? ಫೋಟೋ ಗಾಜಿನ ಹಲಗೆ ಕಂಡೇ ಬರಲ್ಲ, ಫೋಟೋ ಜೊತೆಗೆ ಸೇರಿಕೊಂಡೇ ಬಿಟ್ಟಿತ್ತು. ಆಗುತ್ತದೆ ಅಲ್ಲ? ಫೋಟೋ ಜೊತೆಗೆ ಎಷ್ಟು ಸೇರಿಕೊಂಡು ಬಿಟ್ಟಿತ್ತಂದರೆ ಅದರ ಮೂಲಕ ಫೋಟೋ ಕಂಡು ಬರುತ್ತದೆ, ಗಾಜಿನ ಹಲಗೆ ಇದ್ದೇ ಕಂಡು ಬರಲ್ಲ ನಮಗೆ. ಹಾಗೆ ಮನಸ್ಸು ಆತ್ಮ ಜೊತೆಗೆ ಗಾಜಿನ ಹಲಗೆ ಆಗಿಬಿಟ್ಟು ಈ ಮನಸ್ಸು ಅದು ಒಂದೇ ಆಗಿಬಿಟ್ಟು ಮನಸ್ಸೇ ಅರಿವು ಅನಿಸುತ್ತಾ ಇದೆ. ಆದ್ದರಿಂದ ಮನಸ್ಸು ಮಾತ್ರ, ಮನಸ್ಸಿಗೆ ಕೆಲವು ದೋಷಗಳಿವೆ, ಬದಲಾಯಿಸ್ತದೆ, ಚೇಂಜ್ ಆಗ್ತದೆ. ಮನಸ್ಸು ಚಂಚಲ, ಅದಕ್ಕೋಸ್ಕರ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗ್ತಾ ಇದೆ. ಅದರಿಂದ ಜನರು ಹೇಳ್ತಾರೆ, ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ಮನಸ್ಸು ಸ್ವಭಾವನೇ ಡಿಸ್ಟರ್ಬ್ ಅಂದರೆ ಬದಲಾವಣೆ ಆಗ್ತದೆ. ಬದಲಾವಣೆ ಆಗ್ತದೆ ಏನು? ಅದು ಇದು ಯೋಚನೆ ಮಾಡ್ತದೆ. ಕೆಲವೊಮ್ಮೆ ಒಂದೇ 2-3 ಯೋಚನೆಗಳು ಒಟ್ಟಿಗೆ ಬರುತ್ತವೆ ಅಲ್ಲವೇ? ಅದೇನು ಮಾಡಬೇಕು, ಇದೇನು ಮಾಡಬೇಕು. ಇನ್ನೊಂದು ಏನಂದರೆ ಬೇಗ ಅರ್ಜೆಂಟ್ಲಿ ಯಾವುದೋ ತೀರ್ಮಾನ ಆಗಬೇಕು, ಆಗ್ತಾ ಇಲ್ಲ. ಅದು ಏನು ಮಾಡಬೇಕು ಒಂದು ಅದಾ ಇದ ಎಂದು ಒಂದು ಚಿಂತೆ. ಅದು ಸ್ವಲ್ಪ ಲೇಟ್ ಆಗ್ತದೇನೋ ಎಂದು ಭಯ. ಅದು ಬೇಗ ಆಗಬೇಕು, ಸಮಯಕ್ಕೆ ಆಗಬೇಕು, ಸಮಯಕ್ಕಾಗಲ್ಲವೇನೋ ಎಂದು ಭಯ. ಅದು ಹಾಳಾಗ್ತದೇನೋ ಎಂದು ಭಯ. ಈಗ ಈ ಭಯಗಳು, ಚಿಂತೆಗಳು, ಗಾಬರಿಗಳು ಎಲ್ಲ ಇರುವುದರಿಂದ ಮನಸ್ಸು ಆಗಿಬಿಡ್ತದೆ. ಇದೆಲ್ಲ ಮನಸ್ಸಿನ ಸ್ವಭಾವ. ಆದರೆ ಇದೇ ನಾನು ಆತ್ಮ ಅಂದ್ಕೊಂಡು ನಾನೇ ಗಾಬರಕ್ಕೆ ಒಳಗಾಗ್ತೀನಿ, ಚಿಂತೆಗೆ ಒಳಗಾಗ್ತೀನಿ, ಭಯಕ್ಕೆ ಆತ್ಮಕ್ಕೆ ಭಯ, ಚಿಂತ, ಗಾಬರಿ ಏನೂ ಇಲ್ಲ. ಇದೆಲ್ಲ ಅಂತಃಕರಣ ಧರ್ಮಗಳು. ಬಟ್ ಆತ್ಮಕ್ಕೆ ಅಂಟಿಸಿಬಿಟ್ಟಿದ್ದೀವಿ. ಇದು ಗೊತ್ತಿಲ್ಲ. ಹೌದು, ಇದು ಅಂತಃಕರಣವೇ, ನಾನಲ್ಲ. ಬಟ್ ನಾನೇ ಅನುಭವಿಸ್ತಾ ಇದ್ದೀನಿ. ಅಲ್ಲಿದೆ ಈ ದುಃಖಗಳು, ಮನಸ್ಸಿನ ಗಾಬರಿ, ಚಿಂತೆ, ಭಯ ಇದೆಲ್ಲ ನನಗೆ ಆಗುತ್ತಾ ಇದೆ. ಅದು ಅಧ್ಯಾಸ, ಅದು ಭ್ರಾಂತಿ, ಅದು ಸಂಸಾರ, ಅದು ಮೋಹ. ಅಲ್ಲಿದೆ ತಪ್ಪು. ಇದು ಎಲ್ಲರಿಗೂ ಇರುತ್ತೆ. మరి ಎಲ್ಲರಿಗೂ ಭ್ರಾಂತಿ ಇದೆ. ಎಲ್ಲರಿಗೂ ಥರ ಇರುತ್ತಲ್ಲ. ಹೌದು, ಎಲ್ಲರಿಗಿದ್ದರೆ ಭ್ರಾಂತಿ ಆಗಲ್ಲವೇನು? ಎಲ್ಲರಿಗೂ ಹಸಿವಾದರೆ ಅದು ನಿಜವಲ್ಲವೇನು? ನಾನು ಒಬ್ಬನಿಗಾದರೆ ಹಸಿವು, ಎಲ್ಲರಿಗೂ ಹಸಿವಾದರೆ ಹಸಿವಲ್ಲ ಎಂದು ಹೇಳ್ತೀರೇನು? ಎಲ್ಲರೂ ತಪ್ಪು ಮಾಡಲ್ಲವಾ? ತಪ್ಪಂದರೆ ಒಬ್ಬರಿಗೆ ಇರಬೇಕಾ? ಎಲ್ಲರೂ ತಪ್ಪು ಮಾಡ್ತಾರೆ. ಎಲ್ಲರೂ ತಪ್ಪು ಮಾಡಿದರೆ ತಪ್ಪಲ್ಲವೇನು? ಎಲ್ಲರೂ ಮಾಡ್ತಾರಲ್ಲ, ಅದರಿಂದ ತಪ್ಪಿಲ್ಲ. ಈಗ ಅಂದರೆ ನಮ್ಮ ಅಳತೆನೇ ತಪ್ಪು ಅಂದರ್ಥ. ನಿಮ್ಮ ಅಳತೆನೇ ತಪ್ಪು. ಎಲ್ಲರಿಗಾದರೂ ತಪ್ಪೇ. ಹಾಗೆ ದೇಹದ ಧರ್ಮ ನಾನು ಅಂದರೆ ದೇಹವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದೇನೆ, ದೇಹವು ವಯಸ್ಸು ನನ್ನ ವಯಸ್ಸು, ದೇಹವು ಹೇಗಿರುತ್ತದೋ ಅದೇ ನಾನು ಎಂದು ತಿಳ್ಕೊಂಡು ಬಿಡ್ತೀನಿ. ಅಂದರೆ ದೇಹವು ಕೇವಲ ಒಂದು ನಾಟಕದಲ್ಲಿ ಪಾತ್ರಕ್ಕೋಸ್ಕರ ಕೊಟ್ಟಿದ್ದಷ್ಟೇ, ಆ ಕೆಲಸಗೋಸ್ಕರನೇ ಹೊರತು ನೀನಲ್ಲ. ಒಬ್ಬನೇನೋ ಡ್ರೈವರ್ ಸಿಗಲಿಲ್ಲ, ಅವ್ರು ಏನು ಮಾಡಿದ್ದರು, ತನ್ನ ಸ್ನೇಹಿತನನ್ನು ಅಥವಾ ಯಾರೊಬ್ಬರನ್ನು ಇಲ್ಲ ಅಂದರೆ ಅವ್ರು ಹೇಳಿದ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಅವ್ನು ಡ್ರೈವಿಂಗ್ಗೆ ಬಂದ. ಎಲ್ಲೋ ಒಂದು ದಾರಿಯೆಲ್ಲ ನಿಂತ್ಕೊಂಡ್ರು ಸ್ವಲ್ಪ ಹೊತ್ತು. ಯಾರೊಬ್ಬರು ಬಂದು ಡ್ರೈವರ್ ಎಂದು ಅವರನ್ನು ಕರೆದ. ಅವ್ರು ಹೇಳ್ತಾನೆ ಆಯ್ತು ಅವ್ರು ಡ್ರೈವರ್ ಅಲ್ಲ ಎಂದು. ಅವ್ನು ಹೇಳ್ತಾನೆ ಡ್ರೈವಿಂಗ್ ಮಾಡಿದ ನಾನೇ ನೋಡಿದೆ, ಡ್ರೈವರ್ ಅಲ್ಲ ಎಂದು ಹೇಳ್ತೀರಿ ಅಂತ. ಡ್ರೈವಿಂಗ್ ಮಾಡಿದಾಗ ನಾನು ನೋಡಿದ್ದೀನಲ್ಲ ಅವ್ರು ಡ್ರೈವರೇ. ಅವರು ಡ್ರೈವರ್ ಮಾಡಿದ್ದಾನೆ ಹೊರತು, ಡ್ರೈವಿಂಗ್ ಮಾಡಿದ್ದಾನೆ ಹೊರತು ಅವರು ಡ್ರೈವರ್ ಅಲ್ಲ. ಇದೇನಪ್ಪ, ಇದೇನು ಭಾಷಾ? ಡ್ರೈವಿಂಗ್ ಮಾಡ್ತಾನೆ ಅದರ ಡ್ರೈವರ್ನಲ್ಲವಾ? ಡ್ರೈವಿಂಗ್ ಮಾಡ್ತಾನೆ ಅದರ ಡ್ರೈವರ್ ಅಲ್ಲವಾ? ಹೌದು, ಡ್ರೈವರ್ ಮಾಡ್ತಾನೆ, ಡ್ರೈವರ್ ಅಲ್ಲ. ಇದೇನಪ್ಪ, ಇದು ವಿಚಿತ್ರವಾಗಿದೆ. ಅಂದರೆ ಡ್ರೈವಿಂಗ್ ಮಾಡುವುದು ಬೇರೆ, ಡ್ರೈವರ್ ಆಗುವುದು ಬೇರೆ. ಈ ವ್ಯತ್ಯಾಸ ಗೊತ್ತಾದರೆ ಅದು ವೇದಾಂತ ಅಲ್ಲವೇ? ದೇಹವನ್ನು ಬಳಸ್ತೀನಿ, ಬಟ್ ನಾನು ದೇಹವಲ್ಲ. ಇಂದ್ರಿಯಗಳನ್ನು ಬಳಸ್ತೀನಿ, ಆದರೆ ಇಂದ್ರಿಯ ನಾನಲ್ಲ. ಅದು ವ್ಯತ್ಯಾಸ. ದೇಹವನ್ನು ಬಳಸಿರುವವರೆಲ್ಲ ದೇಹರೂಪರಾಗ್ತಾರೆ. ಇಂದ್ರಿಯದಿಂದ, ಕಣ್ಣಿನಿಂದ ನೋಡಿದಾಗೆಲ್ಲ ಕನ್ಯೆ ಆಗಿಬಿಡ್ತೀನಿ ನಾನು. ಕಣ್ಣು ಬಳಸ್ತೀನಿ ಹೊರಗಿನ ಪ್ರಪಂಚ ತಿಳ್ಕೊಳ್ಳುವುದಕ್ಕೆ. ನಾನು ಕಣ್ಣಲ್ಲ, ನಾನು ಕಣ್ಣು ಅಲ್ಲ, ಕಿವಿ ಅಲ್ಲ, ಯಾವುದೂ ಅಲ್ಲ. ನಾನು ಮನಸ್ಸನ್ನು ಲೋಕ ವ್ಯವಹಾರಕ್ಕೆ ಬಳಸ್ತೀನಿ, ನಾನು ಮನಸ್ಸಲ್ಲ. ಮನಸ್ಸಿನಿಂದ ಯೋಚನೆ ಮಾಡ್ತೀನಿ, ಏನೋ ತಿಳ್ಕೊಳ್ತೀನಿ, ಏನೋ ಆಗುತ್ತದೆ. ಬಟ್ ಆ ಮನಸ್ಸು ನಾನಲ್ಲ ಅಲ್ಲವೇ? ನಾಟಕದಲ್ಲಿ ಪಾತ್ರ ಧರಿಸ್ತೇವೆ ಹೊರತು ಪಾತ್ರ ತಾನಲ್ಲ. ಕೆಲವರು ಅದೇ ಪಾತ್ರ ಮಾಡಿ ಮಾಡಿ ಡೈಲಾಗ್ ಹೇಳಿ ಹೇಳಿ ಸಿನಿಮಾ ನಟರು ನೋಡಿದ್ದೀರಾ? ಸಿನಿಮಾ ನಟರನ್ನು ನೋಡಿದರೆ ಅವರು ಮಾತಾಡುವಾಗ ಅವರು ಸಿನಿಮಾಯಲ್ಲಿ ನಾಟಕ ಆಡ್ತಾ ಇದ್ದಂತೆಯೇ ಮಾತಾಡ್ತಾರೆ. ಅದು ಮಾಡಿ 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 ಅಭ್ಯಾಸ ಆಗಿಬಿಡ್ತಾರೆ ಅಲ್ಲವೇ? ಅದೇ ಮಾಡಿ 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 ಅಭ್ಯಾಸ ಆಗಿ ಅವರು ಎಲ್ಲಿ ಹೋದರು, ಏನೋ ಮಾತಾಡಪ್ಪ ಅಂದರೆ ಮೈಕ್ ಕೊಟ್ಟರೆ ಅವರು ಸಿನಿಮಾ ನಟನ ಹಾಗೆ ಮಾತಾಡ್ತಾರೆ. ಅಭ್ಯಾಸ ಆಗಿ ಹಾಗೆ ಮಾತಾಡ್ತಾರೆ. ಒಬ್ಬ ಸ್ಕೂಲ್ ಟೀಚರ್ ಇದ್ದಾನೆ. ನಮ್ಮ ಹಿಂದೆ ಪ್ರೆಸಿಡೆಂಟ್ ಇದ್ದರು ನೋಡಿ, ಅಬುಲ್ ಕಲಾಂ.
ಅಬುಲ್ ಕಲಾಂ ಏನೋ ಅವರ ಹೆಸರು, ಅಬ್ದುಲ್ ಕಲಾಂ. ಅಬುಲ್ ಕಲಾಂ ಬೇರೆ, ಅಬ್ದುಲ್ ಕಲಾಂ. ಅವರು ಪ್ರೆಸಿಡೆಂಟ್ ಇದ್ದರು. ಅವರು ಮೊದಲು ಲೆಕ್ಚರರ್, ಪ್ರೊಫೆಸರ್ ಪಾಠ ಹೇಳ್ತಾರೆ. ಪಾಠ ಹೇಳಿ ಮಧ್ಯದಲ್ಲಿ ಏನು ಹೇಳ್ತಾರೆ, ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾರೆ, ಅರ್ಥವಾಯ್ತಾ ಎಂದು ಕೇಳ್ತಾರೆ ಅಲ್ಲವೇ. ಅದೇ ಹೇಳಿ ಅಭ್ಯಾಸವಾಗಿ ಅಲ್ಲಿ ಯಾರೋ ಪ್ರೆಸ್ ಜನರು ಬಂದರು. ಅವರಿಗೆ ಹೇಳುತ್ತಾ ಒಂದು ವಿಷಯವನ್ನು ಹೇಳಿದ ನಂತರ ಅಂಡರ್ಸ್ಟ್ಯಾಂಡ್ ಎಂದು ಹೇಳಿದ್ರು. ಅವರೆಲ್ಲರೂ ನಕ್ಕಿದ್ದಾರೆ. ಇವನಿಗೆ ಅವರ ಲೆಕ್ಚರರೇ ಅಂದ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅದೇ ಅಭ್ಯಾಸ ಆಗಿಬಿಟ್ಟಿದ್ದು. ಅಂದರೆ ಯಾವುದು ಅಭ್ಯಾಸ ಇರುತ್ತದೋ ಅದೇ ಅಭ್ಯಾಸ ಆಗುತ್ತದೆ. ಕೆಲವರು ಸ್ಕೂಲ್ ಟೀಚರ್ ಇರುತ್ತಾರೆ, ಸಣ್ಣ ಮಕ್ಕಳಿಗೆ ಹೇಳಿ ಸಣ್ಣ ಮಕ್ಕಳಿಗೆ ಹೇಗೆ ಹೇಳ್ತಾರೆ ಗೊತ್ತಾ, ನರ್ಸರಿ ಮಕ್ಕಳು ಅಥವಾ ಲೋಯರ್ KG ಅಪ್ಪರ್ KG ಅಥವಾ ಯಾವುದೋ ಒಂದೆರಡು ಕ್ಲಾಸ್ವರೆಗೂ ಅವರು ಹೇಳುತ್ತಾ ಅವರು ನೇರಾಗಿ ಹೇಳಲ್ಲ. ಸಣ್ಣ ಮಕ್ಕಳ ಹಾಗೆ ಇವರು ನಟನ ಮಾಡ್ತಾರೆ ಅಲ್ಲವೇ. ಸಣ್ಣ ಮಕ್ಕಳ ಹಾಗೆ ಆನೆ ಅಂದರೆ ಇವರು ಆನೆ ಹಾಗೆ ತೋರಿಸ್ತಾರೆ, ಕುದುರೆ ಅಂದರೆ ಇವರು ಕುದುರೆ ಹಾಗೆ. ಮಕ್ಕಳಿಗೆ ಅರ್ಥವಾಗಬೇಕೆಂದು ಇವರು ಹಾಗೆ ಮಾಡ್ತಾರೆ. ಈಗ ಒಂದು ಪ್ರವಚನ ಮಾಡಪ್ಪ ಎಂದು ಆಶ್ರಮಕ್ಕೆ ಕರೆದರೆ ಅವರು ಹಾಗೇನೆ ಮಾಡೋದು ಶುರು ಮಾಡಬೇಕು. ಅಯ್ಯೋ ಇದೇನಪ್ಪ, ಇವರು ಎಲ್ಲರನ್ನು ಮಕ್ಕಳೇ ಅಂದ್ಕೊಂಡ್ರೆ ಏನು, ಅಭ್ಯಾಸ ಆಗಿಬಿಡ್ತಾ. ಅಂದರೆ ಅಭ್ಯಾಸ ಆಗಿ ಮನಸ್ಸು ಸಂಸ್ಕಾರ ಬರುತ್ತದೆ, ಅದೇ ಆಗಿಬಿಡ್ತಾ. ಹಾಗೆಯೇ ಇದು ಲೌಕಿಕ ಉದಾಹರಣೆ ಹೇಳಿದೆ. ಹಾಗೆ ನಾವು ಇಂದ್ರಿಯ ಮನಸ್ಸುಗಳನ್ನು ಬಳಸಿ ಅದೇ ನಾನು ಎಂದು ತಿಳ್ಕೊಂಡು ಬಿಟ್ಟಿದ್ದೆ. ನಾನಲ್ಲ, ನನ್ನ ಇರುವಿಕೆನೇ ಬೇರೆ. ನಾನು ಪ್ರಪಂಚದಲ್ಲಿ ಲೋಕ ವ್ಯವಹಾರವು ಮಾಡುವುದು ಬೇರೆ, ತನ್ನ ಇರುವಿನ ಸ್ವರೂಪ ಬೇರೆ. ತಾನು ಇರುವುದು ಬೇರೆ, ತಾನು ಇನ್ನೊಬ್ಬರಿಗೆ ತೋರ್ತೀನಿ, ವ್ಯವಹಾರ ಮಾಡ್ತೀನಿ, ಕೂತಿರ್ತೀನಿ, ನಿಂತಿರ್ತೀನಿ, ಮಾತಾಡ್ತೀನಿ, ಊಟ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಲೋಕ ವ್ಯವಹಾರ ದೇಹದಿಂದ ಇಂದ್ರಿಯಗಳಿಂದ ಯೋಚನೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹೇಳ್ತೀನಿ, ಏನೋ ಮಾಡ್ತೀನಿ. ಇನ್ನೊಬ್ಬರು ಹೇಳಿದ್ದು ಕೇಳ್ತೀನಿ, ನಾನು ಮಾತಾಡ್ತೀನಿ. ಇದೆಲ್ಲ ವ್ಯವಹಾರ. ಆತ್ಮಕ್ಕಿಲ್ಲ. ಆತ್ಮ ಇದು ಯಾವುದೂ ಮಾಡಲ್ಲ. ಆತ್ಮ ಕೇವಲ ಅರಿವು ಮಾತ್ರ, ಸಾಕ್ಷಿ ಮಾತ್ರ ಇರುತ್ತದೆ. ಇದು ಗೊತ್ತಾಗದೇ ಇರುವುದರಿಂದ ಈ ದೇಹೇಂದ್ರಿಯ ಮನಸ್ಸುಗಳೇ ಆತ್ಮ ಅಲ್ಲವೇ ಎಂದು ತಪ್ಪಾಗಿ ತಿಳ್ಕೊಳ್ಳುವುದರಿಂದ ಏನಾಗ್ತದೆ, ನಾನು ಎಂದಿಗೂ ದೇಹ ರೂಪವೇ, ನಾನು ಎಂದಿಗೂ ಮನಸ್ಸಿನ ರೂಪವೇ, ನಾನು ಎಂದಿಗೂ ಬುದ್ಧಿ ರೂಪವೇ. ದೇಹ ಇಂದ್ರಿಯ ಮನಸ್ಸುಗಳ ಗುಣಗಳು, ಕ್ರಿಯೆಗಳು, ಅದರ ಒಳ್ಳೆಯದು ಕೆಟ್ಟದೆಲ್ಲ ನನ್ನ ಮೇಲೆ ಹಾಕ್ಕೊಂಡೆ. ಇದು ಯಾವಾಗ ಏಕೆ ಹಾಕ್ಕೊಂಡೆ, ಏಕೆ ಅಂದಿಲ್ಲ, ಇದು ಸ್ವಾಭಾವಿಕ ಧರ್ಮ. ಈ ತಪ್ಪು ಎಂಬುದು ಎರಡು ಬಗೆ ತಪ್ಪುಗಳಿರುತ್ತವೆ. ಒಂದು ಮಾಡಿದ ತಪ್ಪು, ಒಂದು ಯಾರೂ ಮಾಡಲಿಲ್ಲ ತಪ್ಪು, ಇದ್ದ ತಪ್ಪು ಅಷ್ಟೇ. ಅದು ಇರುವ ತಪ್ಪು ಸ್ವಾಭಾವಿಕವಾಗಿದೆ, ಯಾರೂ ಮಾಡಿದ್ದಲ್ಲ. ನಾನು ಜೀವ, ನಾನು ಕರ್ತಭೋಕ್ತ, ನಾನು ದೇಹೇಂದ್ರಿಯ ಮನಸ್ಸುಗಳು ಎಂಬುದು ಯಾರೂ ಮಾಡಿರುವ ತಪ್ಪಲ್ಲ. ಅದಕ್ಕೋಸ್ಕರನೇ ಮಾಡಿರುವ ತಪ್ಪಾದರೆ ಯಾರು ಮಾಡ್ತಾರೋ ಅವರಿಗೆ ಇರುತ್ತದೆ, ಎಲ್ಲರೇನು ಮಾಡಬೇಕಾಗಿಲ್ಲ. ಅಥವಾ ಅವರು ಮಾಡಿದ್ದರೆ ಅವರು ಇನ್ನೊಂದು ಬಗೆ ತಪ್ಪು ಮಾಡ್ತಾರೆ, ಈ ಬಗೆ ತಪ್ಪಿರಲ್ಲ. ಮಾಡಿದ ತಪ್ಪಾದರೆ ಒಬ್ಬರು ಮಾಡ್ತಾರೆ, ಇನ್ನೊಬ್ಬರು ಮಾಡಲ್ಲ. ಒಬ್ಬರು ಒಂದು ಬಗೆ ತಪ್ಪು ಮಾಡಿದರೆ ಇನ್ನೊಬ್ಬರು ಇನ್ನೊಂದು ಬಗೆ ತಪ್ಪು ಮಾಡ್ತಾರೆ. ಬಟ್ ಈ ತಪ್ಪು ನಾನು ದೇಹೇಂದ್ರಿಯ ಮನಸ್ಸುಗಳೆಂಬುದು ಎಲ್ಲರಲ್ಲಿದೆ, ಸರ್ವ ಮನುಷ್ಯರಲ್ಲಿ. ಮನುಷ್ಯರೇ ಏಕೆ, ಸರ್ವ ಪ್ರಾಣಿಗಳಲ್ಲಿ. ಪ್ರಾಣಿಗಳೇ ಏಕೆ, ಸರ್ವ ದೇವತರು, ಸರ್ವ ಪಿತೃಗಳು, ಎಲ್ಲರಲ್ಲಿ ಇದೆ. ಇಷ್ಟು ಜನರಲ್ಲಿರುವುದರಿಂದ ಇದು ಮಾಡಿದ ತಪ್ಪು ಏಕೆ ಆಗ್ತದೆ? ಇದು ಮಾಡಿದ ತಪ್ಪಲ್ಲ, ಆದರೂ ತಪ್ಪೇ. ಅಯ್ಯೋ ಇದೇನು ಅಂದರೆ ಇದು ತಪ್ಪೇ ಹೊರತು ಮಾಡಿದ್ದಲ್ಲ, ಆದರೆ ತಪ್ಪು ಇದೆ, ಇಷ್ಟೇ ಹೇಳ್ತೇವೆ. ಸ್ವಾಭಾವಿಕ ತಪ್ಪು, ಅನಾದಿ ತಪ್ಪು, ಸ್ವಾಭಾವಿಕವಾಗಿದೆ, ಅನಾದಿಯಾಗಿದೆ. ಯಾವಾಗಿಂದ ಶುರುವಾಯಿತು ಹೇಳೋಕ್ಕಾಗಲ್ಲ. ಯಾರು ಮಾಡಿದ್ದಾರೆ ಇಲ್ಲ, ಎಲ್ಲರೂ ಆ ತಪ್ಪಿನಲ್ಲಿ ಇದ್ದುಕೊಂಡೇ ಜೀವರಾಗಿದ್ದೇವೆ. ಜೀವನಾಗಿ ಮಾಡಿದ್ದ ತಪ್ಪಲ್ಲ, ಜೀವರಾಗಿರುವುದೇ ಆ ತಪ್ಪಿನಲ್ಲಿ. ದೇಹೇಂದ್ರಿಯ ಮನಸ್ಸುಗಳು ನಾನು ಎಂಬ ಬುದ್ಧಿ ಅಲ್ಲವೇ. ಈ ತಪ್ಪು ಇದು ತಪ್ಪೆಂದೇಕೆ ಹೇಳ್ತೀರಿ ಅಲ್ಲವೇ. ಇದು ಸಹಜವಾಗಿದೆ ಅಂದರೆ ಜನರು ಹೇಳ್ತೀರಿ, ಸಹಜವಾಗಿದ್ದರೆ ತಪ್ಪಲ್ಲ. ನಮ್ಮ ಅಳತೆ ಏನು? ಯಾರೋ ಕೆಲವರಿಗೆ ಇದ್ದರೆ ಅದು ಇತ್ತೀಚೆಗೆ ಇದೆ, ಹಿಂದೆ ಇರಲಿಲ್ಲ ಅಂದರೆ ತಪ್ಪು ಎಂದು ಹೇಳ್ತಾರೆ. ಹಿಂದೆ ಇರಲಿಲ್ಲ, ಇತ್ತೀಚೆಗೆ ಅಂದರೆ ಏನೋ ತಪ್ಪು ಮಾಡ್ಕೊಂಡ. ಮೊದಲಿನಿಂದ ಇತ್ತು ಅಂದರೆ ಮೊದಲಿನಿಂದ, ಹುಟ್ಟಿದನಿಂದ ಇದೆ, ತಪ್ಪೇಕೆ ಆಗ್ತದೆ ಹೇಳ್ತಾರೆ. ಹುಟ್ಟಿದನಿಂದ ಹೀಗೆ ಇದೆ, ತಪ್ಪೇಕೆ? ಹುಟ್ಟಿದನಿಂದ ಇದೆ, ಎಲ್ಲರಿಗೂ ಇದೆ. ಹುಟ್ಟಿದನಿಂದ ದೇಹವು ನಾನೇ ಅಂದ್ಕೊಳ್ತಾ ಇದ್ದಾನೆ, ಇದು ಎಲ್ಲರಿಗೂ ಇದೆ. ಆದ್ದರಿಂದ ಇದು ತಪ್ಪೇಕೆ ಆಗ್ತದೆ? ನಾನು ತಪ್ಪು ಯಾವಾಗ ಮಾಡಿದೆ ಅಲ್ಲವೇ? ಪ್ರಶ್ನೆ ಹೀಗೆ ಮಾಡ್ತಾರೆ. ಇದು ಯಾರೋ ಮಾಡಿದ ತಪ್ಪಲ್ಲ, ಒಬ್ಬರಿಗೆ ಇದೆ ಎಂದಲ್ಲ, ಎಲ್ಲರಿಗೂ ಇರುವುದರಿಂದ. ಎಲ್ಲರಿಗೂ ಇದೆ, ಹುಟ್ಟಿದನಿಂದ ಇದೆ,
ಹಾಗಾದರೆ ಇದು ತಪ್ಪಾ? ಇದು ತಪ್ಪಾ? ತಪ್ಪಾದರೆ ಎಲ್ಲರೂ ಮಾಡಿದ್ದಾರೆ. ಹೌದು, ಎಲ್ಲರೂ ಮಾಡಿದ್ದಾರೆ. ಎಲ್ಲರಲ್ಲಿದ್ದರೆ ಮತ್ತೆ ಇದೇನು? ಎಲ್ಲವೂ ತಪ್ಪಾದರೆ మరి ಈಗ ಸರಿಯಾದರೂ ಯಾರಿದ್ದಾರೆ? ಈಗ ಮಾತಾಡ್ತಾರೆ. ಸರಿಯಾದರೂ ಯಾರಿದ್ದಾರೆ ಬೇರೆ ವಿಷಯ. ತಪ್ಪು ಎಲ್ಲರಿಗಿದ್ದರೆ ಇರಲಿ, ನಿಮಗೆ ತಪ್ಪು ಬಿಡಿಸ್ಕೊಳ್ಳಬೇಕಾ ಅಲ್ಲವಾ? ಮೊದಲು ಕೇಳು. ತಪ್ಪು ಸರಿ ಮಾಡಿಕೊಳ್ಳಬೇಕಾ ಅಲ್ಲವಾ? ಅದು ವೇದಾಂತ ಹೇಳುತ್ತೆ. ನೀವು ತಪ್ಪು ಸರಿ, ಇದು ತಪ್ಪು ಸಹಜವಾಗಿದ್ದರೂ ಒಂದು ಅದೃಷ್ಟ ಏನೆಂದರೆ ಸರಿ ಮಾಡಿಕೊಳ್ಳಬಹುದು. ಒಂದು ಪ್ರಶ್ನೆ ಏನೆಂದರೆ, ಸಹಜವಾದ ತಪ್ಪಾದರೆ ಹೇಗೆ ಬಿಡಿಸೋಕ್ಕಾಗ್ತದೆ? ಒಂದು ಪ್ರಶ್ನೆ. ಎರಡನೆಯದು, ಎಲ್ಲರಿಗೂ ಇದೆ. ಎಲ್ಲರಿಗೂ ಇದೆ. ಇನ್ನೊಂದು, ಈ ತಪ್ಪು ಎಲ್ಲ ಅನುಭವಗಳಲ್ಲಿದೆ. ಮನುಷ್ಯನಾಗಿ ಹುಟ್ಟಿ ಮನುಷ್ಯನು ಮಾಡುವ ಎಲ್ಲ ಕೆಲಸಗಳು, ಎಲ್ಲ ಅನುಭವಗಳು ಇಡೀ ಜೀವನದಲ್ಲಿದೆ. ಇಡೀ ಎಲ್ಲ ಕೆಲಸಗಳಲ್ಲಿ, ಎಲ್ಲ ಜೀವನದಲ್ಲಿ, ಎಲ್ಲ ಕೆಲಸಗಳಲ್ಲಿ, ಎಲ್ಲ ಜೀವನದಲ್ಲಿದ್ದರೆ మరి ಇದು ಇಷ್ಟು ಸರ್ವವ್ಯಾಪಕವಾಗಿದ್ದದು ತಪ್ಪೇಕೆ ಆಗುತ್ತದೆ? ಇದು ತಪ್ಪೆಂದು ನೀವು ಹೇಳ್ತಾ ಇದ್ದೀರಿ. ನೀವು ಹೇಳಿದ್ದಂತ ನಾವು ಒಪ್ಪಬೇಕಾ? ನೀವು ಹೇಳಿದರೆ ನಾವು ಒಪ್ಪಬೇಕಾ? ಹೇಗೆ ತಪ್ಪಾಗ್ತದೆ? ತಪ್ಪೆಂದು ಹೇಗೆ ಸಿದ್ಧಪಡಿಸ್ತೀರಿ? ಅಂದರೆ ನಮ್ಮ ಅನುಭವವೇ ಹೇಳುತ್ತದೆ. ಯಾವುದು ನಿರಂತರವಾಗಿರುತ್ತದೋ, ಎಂದಿಗೂ ಇರುತ್ತದೋ ಅದು ಸ್ವರೂಪ. ಯಾವುದನ್ನು ನಾನು ಬಿಟ್ಟು ಇರುತ್ತೀನೋ ಅದು ನಾನಲ್ಲ ಎಂದು ಗೊತ್ತಾಗ್ತದೆ ಅಲ್ಲವೇ? ಅದು ಬಿಟ್ಟು ನಾನಿದ್ದರೆ ಅದು ನನ್ನ ಸ್ವರೂಪವಲ್ಲ. ಸ್ವಾಭಾವಿಕವಾಗಿದೆ, ಅದು ಸ್ವರೂಪವಾ ಅಲ್ಲವಾ? ವ್ಯತ್ಯಾಸ ನೋಡಿ. ನ್ಯಾಚುರಲ್ ಆಗಿದೆ, ಆದರೂ ನನ್ನ ಸ್ವರೂಪವಾ ಅಲ್ಲವಾ? ಅದು ನೋಡಿ. ಯಾವುದು ನನ್ನ ಸ್ವರೂಪವೋ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಬೆಂಕಿ ಬಿಸಿಯಾಗಿದ್ದರೆ ನೀವು ಏನು ಮಾಡಿದ್ದರೂ ಆ ಬೆಂಕಿ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಆ ಬಿಸಿಯನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ನೀವು ಬೆಂಕಿಗೆ ಏನು ಮಾಡಿದರೆ ಅದು ಬಿಸಿಯಾಗಿರುವುದು ಹೋಗಿ ಬಿಸಿ ಹೋಗಿ ತಂಪಾಗುತ್ತದೆ. ತಣ್ಣಗಾದ ತಂಪಾದ ಬಿಸಿ, ತಂಪಾದ ಬೆಂಕಿ ಎಲ್ಲಿಯಾದರೂ ನೋಡಿದ್ದೀರಾ? ತಂಪಾಗಿರುತ್ತದೆ. ತಂಪಾಗಿದ್ದರೆ ಅದು ಬೆಂಕಿ ಅಲ್ಲ ಅಲ್ಲ, ಅದು ಬೆಂಕಿ ಅಲ್ಲ, ಇನ್ನೊಂದು ವಸ್ತು ಆಗುತ್ತದೆ. ಬೆಂಕಿದೆ ಅಂದರೆ ಬಿಸಿ ಇರಲೇಬೇಕು. ಏಕೆಂದರೆ ಬೆಂಕಿ ಬಿಸಿ ಎರಡಲ್ಲ, ಒಂದೇ ಒಂದು ತತ್ವ. ಬೆಂಕಿ ಎನ್ನುವುದು ಒಂದು ಹೆಸರು, ಬಿಸಿ ಎನ್ನುವುದು ಇನ್ನೊಂದು ಹೆಸರು ಅಷ್ಟೇ. ಎರಡು ಹೆಸರುಗಳೇ ಹೊರತು ಎರಡು ವಸ್ತುಗಳಲ್ಲ, ಒಂದೇ ಹೆಸರು. ಅಂದರೆ ಎರಡು ಹೆಸರುಗಳು ಒಂದೇ ವಸ್ತು. ಅಂದರೆ ಯಾವ ವಸ್ತುವಿನ ಸ್ವಭಾವವೋ ಸ್ವರೂಪವೋ ಅದು ಎಂದಿಗೂ ಬಿಟ್ಟು ಹೋಗಲ್ಲ. ಇದು ನಾನು ದೇಹ, ನಾನಿಂದ್ರಿಯಗಳು, ನಾನು ಮನಸ್ಸು, ನಾನು ಸುಖಿ ದುಃಖಿ, ಕರ್ತ ಭೋಕ್ತ, ಸುಖ, ಏದೋ ವಿವಿಧ ಕರ್ಮಗಳು ಮಾಡ್ತಾ ಇದ್ದೀನಿ, ಏನೋ ಅನುಭವಗಳಿಗೆ ಒಳಗಾಗ್ತಾ ಇದ್ದೀನಿ, ಜನ್ಮ ಮರಣಕ್ಕೆ ಒಳಗಾಗ್ತಾ ಇದ್ದೀನಿ. ಅಂದರೆ ಜನ್ಮಿಸಿದ್ದೇನೆ ಅನಿಸುತ್ತಾ ಇದೆ. ಮರಣ ಎಂದು ಭಯ ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ ಅಲ್ಲವೇ? మరి ಇದೆಲ್ಲ ಸಹಜವಾಗಿದೆ. ನಾನು ಮರಣವಾಗಬೇಕು ಎಂದು ನಾನೇನು ಮಾಡ್ಕೊಂಡಿದ್ದೀನ? ನಾನೇನು మరి ಎಲ್ಲರಿಗೂ ಮರಣ ಭಯ ಇದೆ. ಎಲ್ಲರೂ ಒಂದು ದಿವಸ ಪ್ರಾಣ ಬಿಟ್ಟೇ ಬಿಡ್ತಾರೆ. ಇದಕ್ಕೆ ನಾನೇನು ತಪ್ಪು ಮಾಡಿದೆ? ಅವರು ಹೇಳ್ತಾರೆ, ನೀನು ಮಾಡಲಿಲ್ಲಪ್ಪ, ನನಗೆ ಯಾರೋ ಹಿಂದಿನ ಜನ್ಮ ಏನು. ಇದೆಲ್ಲ ಸುಳ್ಳು. ಹಿಂದಿನ ಜನ್ಮ ಇದೋ ಇಲ್ಲವೋ ಗೊತ್ತಿಲ್ಲ, ಅದು ಯಾರು ಮಾಡಿದ್ರೋ ಎಲ್ಲ ಗೊತ್ತು. ಏನೋ ಸುಮ್ಮನೆ ನನ್ನ ಮೇಲೆ ಹಾಕೋದು, ನನ್ನನ್ನೇ ಜವಾಬ್ದಾರಿ ಎಂದು ಹೇಳಿಬಿಡುವುದಷ್ಟೇ. ನನಗೆ ಮರಣ ಏಕಿದೆ ಮೊದಲು ಹೇಳುವ. ಮರಣ ಏಕಿದೆ, ನಂತರ ಮರಣ ಇದೋ ಇಲ್ಲವೋ ನೋಡ್ಕೊ. ಮರಣ ಇದೆ ಏಕೆ? ಅದು ಆ ಭಯ ಇದೆ, ಅದೇ ಮರಣ. ನಾವು ಹೇಳ್ತಾ ಇದ್ದೀವಿ ನಿಮಗೆ ಮರಣವೇ ಇಲ್ಲ. ಅಯ್ಯೋ, ಇದು ಹೊಸ ಉಪದೇಶ, ಎಲ್ಲಿ ಕೇಳಲೇ ಇಲ್ಲ. ಮರಣ ಏಕೆ ಬಂತು ಎಂದು ನಾವು ಪ್ರಶ್ನೆ ಮಾಡಿದರೆ ಮರಣವೇ ಇಲ್ಲ ಎಂದು ನೀವು ಹೇಳ್ತಾ ಇದ್ದೀರಿ. ಮರಣವೇ ಇಲ್ಲ ಅಂದರೆ, ಮರಣವಿಲ್ಲ ಅಂದರೆ ಅರ್ಥ ದೇಹವು ಬದಲಾಯಿಸಲಿ, ನಿನಗೆ ಮಾತ್ರ ಇನ್ನೊಂದು ಕಡೆ ಹೋಗುವುದು, ಇನ್ನೊಂದು ಬದಲಾಯಿಸುವುದಿಲ್ಲ. ಎಂದಿಗೂ ಇರುವುದೇ ನಿನ್ನ ಸ್ವರೂಪ. ಅಂದರೆ ನಾನು ಏನೂ ಆಗಿಬಿಡ್ತೀನಿ, ನಾನು ಬದಲಾಯಿಸಿಬಿಡ್ತೀನಿ, ನಾನೇ ಸತ್ತು ಹೋಗ್ತೀನಿ ಎಂದು ಭಯ ಇದೆ ಅಲ್ಲ, ಆ ಭಯವೇ ಭ್ರಾಂತಿ ಮಾತ್ರವೇ ಹೊರತು ನಿಜವಲ್ಲ. ನಿನಗೆ ನಿಜವಾಗಿ ನಿನ್ನ ಇರುವಿಕೆ ನಾಶವಾಗುವುದೇ ಇಲ್ಲ. ಆದರೆ ನಾನು ಆಗಿಬಿಡ್ತೀನಿ, ಏನೋ ಆಗಿಬಿಡ್ತೀನಿ, ಅದು ಸುಮ್ಮನೆ ಭಯ, ಅದು ಏನಿಲ್ಲ, ಅದು ನಿಜವಲ್ಲ. ನೀವು ಎಲ್ಲಿಯೂ ಹೋಗಲ್ಲ, ಯಾರೂ ಎಲ್ಲಿಯೂ ಹೋಗಲ್ಲ, ಎಲ್ಲರೂ ಇರುವಿಕೆನೇ ನಮ್ಮ ಸ್ವರೂಪ, ಇರುವುದೇ ನಮ್ಮ ಸ್ವರೂಪ. ಆದರೆ ನಾನು ಹೋಗ್ತೀನಿ, ಅಯ್ಯೋ ನನಗೇನಾಗ್ತದೋ, ನನಗೂ ಏನಾಗ್ತದೆ, ಸುಮ್ಮನೆ ಭಯ. ಸಣ್ಣ ಮಗು ನೋಡ್ತಾರೆ ನೋಡಿ, ಸುಮ್ಮನೆ ಭಯವಾಗ್ತಾರೆ. ಸಣ್ಣ ಮಗು ಅಳುತ್ತಾರೆ, ಏನು ಬ್ಯಾಂಡ್ ಬಾಜಾ ಬಂದರೆ ಅಳುತ್ತಾರೆ, ಯಾರೋ ಜೋರಾಗಿ ಮಾತಾಡಿದರೆ ಅಳುತ್ತಾರೆ, ಅದೇನು ಹೆದರ್ಕೊಂಡು ಬಿಡ್ತಾಳೆ ಮಗು. ನಿಮಗೆ ಏನಾಯಿತು ಮಗುಗೆ? ಸುಮ್ಮನೆ ಭಯಗೊಳ್ತಾಳೆ. ದೊಡ್ಡ ಬ್ಯಾಂಡ್ ಬಾಜಾ ಮಾಡಲಿ, ದೊಡ್ಡ ಶಬ್ದ ಮಾಡಿದರೆ ಹೆದರ್ಕೊಂಡು ಬಿಡ್ತಾಳೆ. ನಮ್ಗೆ ಅನಿಸುತ್ತದೆ ಏನಕ್ಕೆ ಅಂದರೆ ಆ ಮಗು ಅರ್ಥವಾಗಲ್ಲ, ಏನೋ ಒಂದು ಭಯ. ದೊಡ್ಡ ಶಬ್ದ ಆದರೆ ಏನಾಗುತ್ತದೋ ಎಂದು ಭಯಗೊಳ್ತಾಳೆ.
ಅದನ್ನು ಯಾರಾದರೂ ಇದ್ದರೆ ಪಕ್ಕವನ್ನು ಹಿಡ್ಕೊಂಡು ಬಿಡ್ತಾಳೆ, ಅಲ್ಲವೇ ಮಗು ಅದೇ ಮಾಡ್ತಾಳೆ. ಅಂದರೆ ಅದು ಅಷ್ಟೇ ಒಂದು ಅನ್ನೋನ್ ಫಿಯರ್, ಅನ್ಕಾನ್ಷಿಯಸ್ ಫಿಯರ್. ಆಗ ಅದೇ ಡೆತ್ ಎಂಬುದು ಯಾರೂ ಅನುಭವಿಸಲಿಲ್ಲ. ಆದರೆ ಏನೋ ಒಂದು ಗೊತ್ತಾಗದೆ, ಏನೋ ಒಂದು ಸಹಜವಾಗಿದೆ, ಏನೋ ಒಂದು ಅನ್ನೋನ್ ಫಿಯರ್. ಏನು ಹೇಳಬೇಕು ಕನ್ನಡದಲ್ಲಿ ಅನ್ನೋನ್ ಫಿಯರ್ಗೆ? ಆಯಿತು, ಈ ಕಾಲದಲ್ಲಿ ಎಲ್ಲರಿಗೂ ಇಂಗ್ಲೀಷ್ ಅರ್ಥವಾಗ್ತದೆ. ಬೆಂಗಳೂರು ಜನರಿಗೆ ಇಂಗ್ಲೀಷೇ ಹೆಚ್ಚು ಅರ್ಥವಾಗ್ತದೆ ಅಲ್ಲವೇ ಕನ್ನಡಕ್ಕಿಂತ. ಅನ್ನೋನ್ ಫಿಯರ್, ಏನೋ ಅಜ್ಞಾತ ಭಯ. ಅಜ್ಞಾತ ಹೇಳ್ಬೋದಾ? ಏಕಿದೆಯೋ ಹೇಗಿದೆಯೋ ಏನೂ ಗೊತ್ತಿಲ್ಲ, ಬಟ್ ಏನೋ ಒಂದು ಅನ್ಕಾನ್ಷಿಯಸ್ ಫಿಯರ್ ಏನಾಗುತ್ತದೋ ಭಯ. ಅದಕ್ಕೋಸ್ಕರ ಜನರು ಹೆದರಿಸಿಬಿಡ್ತಾರೆ ನೋಡಿ. ನನ್ನ ಸಾಯಿಸ್ತೀನಿ ಅಂದರೆ ಹೆದರ್ಕೊಂಡು ಬಿಡ್ತಾರೆ. ಅಮ್ಮೋ ಅಲ್ಲ, ಸಾಯಿಸುವುದಂದ್ರೆ ಅದು ಏನೋ ಒಂದು ಭಯ. ಅದು ಏನಿದೆ ಸಾಯಿಸುವುದಂದರೆ ಏನೂ ಇಲ್ಲ, ಅದು ಸುಮ್ಮನೆ ಭಯ ಬಿಟ್ಟು ಏನಿಲ್ಲ, ಅದಕ್ಕೆ ಅರ್ಥವೇ ಇಲ್ಲ. ಅದೇ ಹೇಳಿದ್ದೀವಿ, ಭ್ರಾಂತಿ, ಸುಮ್ಮನೆ ತಪ್ಪು ತಿಳುವಳಿಕೆ, ಅಲ್ಲಿ ಏನೂ ಇಲ್ಲವೇ ಇಲ್ಲ. ಹಾಗೆ ನಮ್ಮ ದೇಹೇಂದ್ರಿಯ ಮನಸ್ಸುಗಳು ನಾನೆಂದು ತಿಳ್ಕೊಳ್ಳುವುದರಿಂದ ನಾನೊಬ್ಬ ವ್ಯಕ್ತಿಯಾಗಿಬಿಟ್ಟೆ. ಮನಸ್ಸಿನ ಗುಣಗಳೆಲ್ಲ, ಮನಸ್ಸಿಗೇನಿದೆ, ಅಭದ್ರತಾ ಇದೆ, ಇನ್ಸೆಕ್ಯೂರಿಟಿ. ಮನಸ್ಸಿಗೆ ಭಯ ಇದೆ, ಅಭದ್ರತಾ ಇದೆ, ಕುಂದುಕೊರತೆಗಳಿವೆ, ಅಜ್ಞಾನ ಇದೆ, ಏನೂ ಅರ್ಥವಾಗಲ್ಲ ಅನಿಸುತ್ತದೆ, ಏನು ನೋಡಿದ್ರೂ ಸರಿಯಾಗಿ ಗೊತ್ತಾಗಲ್ಲ. ಇವೆಲ್ಲವೂ ನಮ್ಮಲ್ಲಿದ್ದುಕೊಂಡು ನಮಗೇನೇನೋ ಗೊಂದಲ ಕೊಡ್ತಾ ಇರ್ತವೆ, ತೊಂದರೆ ಕೊಡ್ತಾ ಇರ್ತವೆ. ಇದೆಲ್ಲ ಮನಸ್ಸಿನ ಸ್ಥಿತಿ, ಇಂದ್ರಿಯಗಳ ಸ್ಥಿತಿ, ದೇಹ ಸ್ಥಿತಿ, ಇವುಗಳೇ ತಾನು ಎಂದು ತಿಳ್ಕೊಂಡು ಬಿಟ್ಟ. ಅನಿಸುತ್ತದೆ ಇದೇ ನಾನು ಎಂದು. ಇದು ನಾನು ಎಂಬ ಒಂದು ಪ್ರತ್ಯಯ, ಒಂದು ವೃತ್ತಿ ಇದ್ದು ಬಿಟ್ಟಿದೆ ಎಲ್ಲರಲ್ಲಿ. ಆ ವೃತ್ತೇ ನಮ್ಮನ್ನು ಕಾಡುತ್ತಾ ಇದೆ, ನರಳಿಸುತ್ತಾ ಇದೆ ಅಲ್ಲವೇ? ಇಟ್ ಈಸ್ ಸ್ಕ್ವೀಸಿಂಗ್ ಅಸ್, ಕ್ರಶಿಂಗ್ ಅಸ್. ಅದು ನಮ್ಮನ್ನು ನರಳಿಸ್ತಾ ಇದೆ. ನಾನು ಇಂಥವನು ಎಂದು ಆ ನಾನು ಒಳಗೆ ಇವೆಲ್ಲ ಸೇರಿಕೊಂಡು ಬಿಟ್ಟಿದೆ. ಬಟ್ ನಾನು ಎಂಬುದು ಸಹಜವಾಗಿದೆ ಅಲ್ಲ, ಯಾವಾಗ ಬಿಟ್ಟೇ ಹೋಗಲ್ಲವಲ್ಲ ಹೇಳ್ತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಾನೆಂಬುದು ನಿನ್ನ ಸಹಜ ಸ್ವರೂಪವಲ್ಲ. ನಾನು ಅಂಥವನು ಇಂಥವನು, ಹಾಗಿದ್ದೇನೆ ಹೀಗಿದ್ದೇನೆ, ಇದೆಲ್ಲವೂ ನಿನ್ನ ಸ್ವರೂಪವಲ್ಲ. ಏಕೆ? ನೀನೊಬ್ಬ ವ್ಯಕ್ತಿಯೇ ಅಲ್ಲ. ಅದು ಹೇಗೆ ಗೊತ್ತಾ? ನಿಮ್ಮ ಸುಷುಪ್ತೇ ನೋಡು, ನಿನ್ನ ಓನ್ ಸ್ವರೂಪ, ನಿನ್ನ ಓನ್ ಸ್ವರೂಪವೇ ನೋಡು. ಏಕೆ? ಯಾವುದು ನಿನ್ನ ಸ್ವರೂಪವೋ ಅದು ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಯಾವುದು ಬಿಟ್ಟು ಹೋಗ್ತದೋ ಅದು ನೀನಲ್ಲ. ಸುಷುಪ್ತಿಯಲ್ಲಿ ನಿನಗೆ ಈ ವ್ಯಕ್ತಿತ್ವವೇ ಇಲ್ಲ, ಮನಸ್ಸು ಇಲ್ಲ, ಮನಸ್ಸಿನಿಂದ ಆಗುವ ದುಃಖಗಳು, ಚಿಂತೆಗಳು, ಭಯಗಳು ಯಾವುದೂ ಇಲ್ಲ. ಅಯ್ಯೋ, ಹಾಗಾದರೆ ಇದು ಯಾವುದೂ ನಾನಲ್ಲವ? ಹೌದು. ಬಟ್ ಸುಷುಪ್ತಿ ಅಂದರೆ ಅದೇನೋ ತಾತ್ಕಾಲಿಕ ಅವಸ್ಥಾ, ಏನೇನೋ ಮರೆತು ಹೋಗಿದ್ದೆ, ಅದೇನೋ ನಿದ್ದೆ ಅವಸ್ಥಾ, ಏನೋ ಅಂದ್ಕೊಳ್ತೀವಿ ಅಷ್ಟೇ ಹೊರತು ಸುಷುಪ್ತಿಯಿಂದ ಏನಾದರೂ ಸ್ವರೂಪ ಗೊತ್ತಾಗ್ತದೆ? ಸುಷುಪ್ತಿಯಲ್ಲಿಯೂ ನಾನು ವ್ಯಕ್ತಿಯಾಗೇ ಇದ್ದೇನೆ ಅಂದ್ಕೊಳ್ತಾರೆ ಜನರು. ಸುಷುಪ್ತಿಯಲ್ಲಿಯೂ ನಾನೊಬ್ಬ ವ್ಯಕ್ತಿಯಾಗೇ ಮಲ್ಕೊಳ್ತಾ ಇದ್ದೀನಿ. ವ್ಯಕ್ತಿಯಾಗಿ ಮಲ್ಕೊಳ್ತಾ ಇಲ್ಲ. ಸುಷುಪ್ತಿ ಅಂದರೆ ಮಲ್ಕೊಳ್ಳುವುದಲ್ಲ, ಗೊತ್ತಾ? ಸುಷುಪ್ತಿ ಅಂದರೆ ನಿದ್ದೆ ಹೋಗುವುದಲ್ಲ. ಅದು ನೆನಪಿಟ್ಕೊಂಡು, ನಿದ್ದೆ ಹೋಗುವುದಂದರೆ ಎಚ್ಚರದಲ್ಲಿರುವಂಥ, ಜಾಗೃತಿನಲ್ಲಿರುವ ಒಂದು ವ್ಯಕ್ತಿ ನಿದ್ದೆ ಹೋಗುತ್ತಾನೆ ಅಲ್ಲವೇ? ಜಾಗೃತಿನಲ್ಲಿರುವ ವ್ಯಕ್ತಿ ನಿದ್ದೆ ಹೋಗ್ತಾನೆ. ವ್ಯಕ್ತಿಗೆ ನಿದ್ದೆ ಬರುತ್ತದ ಅಲ್ಲವೇ? ವ್ಯಕ್ತಿ ಇಲ್ಲದಿದ್ದರೆ ನಿದ್ದೆ ಯಾರಿಗೆ? ಕಲ್ಲಿಗೆ ನಿದ್ದೆ ಬರ್ತದೆ? ನೀವು ಬಟ್ಟೆಗಳು ತೊಗೊಂಡು ಬಂದರೆ ಚೆನ್ನಾಗಿ ಅದೇನು ಅಗೆದು ಎಲ್ಲ ಡ್ರೈ ಮಾಡಿ ಅದನ್ನು ಇಸ್ತ್ರಿ ಮಾಡಿಬಿಟ್ಟು ತಂದು ಇಟ್ಕೊಳ್ತಾರೆ. ಇಟ್ಕೊಂಡ್ರೆ ಏನು ಮಾಡ್ತೀರಿ? ಯಾರೋ ಒಬ್ಬರದು ಮುಟ್ಟಬೇಕಾದ್ರೆ ಬಟ್ಟೆ ನಿದ್ದೆ ಹೋಗ್ತಾ ಇದೆ ಬಿಡು, ಮುಟ್ಟಬೇಡ ಯಾರಾದರೂ ಹೇಳ್ತಾರಾ? ನಿದ್ದೆ ಅವ್ರು ಹೇಳ್ತಾರೆ ಬಟ್ಟೆ ನಿದ್ದೆ ಹೋಗೋದೇನು? ಬಟ್ಟೆಗೆ ನಿದ್ದೆ ಇದೆ, ಎಚ್ಚರ ಇದೆ, ಅದು ಊಟ ಮಾಡ್ತದೆ, ನೀರು ಕುಡಿಯುತ್ತದೆ, ಎಲ್ಲ ಮಾಡ್ತದೇನು? ಅದೇನಿಲ್ಲ. ಆದರೆ ಸುಷುಪ್ತಿಯಲ್ಲಿ ನಾನು ನಿದ್ದೆ ಹೋಗಿದ್ದೇನೆ. ನಾನು ನಿದ್ದೆ ಹೋಗಲ್ಲ, ನಾನು ಬಿಡುವುದೇ ನಿದ್ದೆ. ನಿದ್ದೆ ಎಂದು ಏನು ಹೇಳ್ತಾ ಇದ್ದೀವೋ ನಿದ್ದೆ ಅಲ್ಲ, ನಾನೆಂಬುದು ಬಿಟ್ಟು ತಾನಿದ್ದಾನೆ. ನಾನೇ ಬಿಟ್ಟೆ. ಆ ನಿದ್ದೆ ಹೋಗುವ ನನ್ನನ್ನೇ ಬಿಟ್ಟೆ. ನಿದ್ದೆ ಹೋಗುವನು ಎಚ್ಚರಗೊಳ್ಳುವನು ಅವನೇ ಇಲ್ಲ. ಯಾರು ನಿದ್ದೆ ಹೋಗ್ತಾನೋ, ಯಾರು ಎಚ್ಚರಗೊಳ್ತಾನೋ ಅವನೇ ಇಲ್ಲ. ಅದು ನಾನು ವ್ಯಕ್ತಿ, ಎಚ್ಚರದಲ್ಲಿದ್ದೇನೆ. ಎಚ್ಚರದಲ್ಲಿದ್ದ ವ್ಯಕ್ತಿ ನಾನು. ನಿದ್ದೆ ಹೋಗ್ತೀನಿ, ಎಚ್ಚರಗೊಳ್ತೀನಿ, ಕೆಲಸ ಮಾಡ್ತೀನಿ, ವಿಶ್ರಾಂತಿ ತಗೊಳ್ತೀನಿ, ಊಟ ಮಾಡ್ತೀನಿ, ಅಲ್ಲವೇ? ಮತ್ತು ಊಟ ಏನೋ ತಪ್ಪು ಊಟ ಆಗಿಬಿಟ್ರೆ ರೋಗ ಬರುತ್ತದೆ, ನೋವಾಗುತ್ತದೆ. ಇದೆಲ್ಲ ಯಾರು ಎಚ್ಚರ ವ್ಯಕ್ತಿ ಇದ್ದಾನೋ ಆ ವ್ಯಕ್ತಿ ನಿದ್ದೆ ಹೋಗುವುದಲ್ಲ, ಆ ವ್ಯಕ್ತಿಯೇ ಇಲ್ಲ. ಅದು ಸುಷುಪ್ತಿ. ಸುಷುಪ್ತಿಯನ್ನು ನೋಡುವುದೇ ನಮಗೆ ಬರಲ್ಲ ನೋಡಿ. ಸುಷುಪ್ತಿಯನ್ನು
ಎಚ್ಚರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಈ ವ್ಯಕ್ತಿಯ ಅನುಭವವೇ ಸುಷುಪ್ತಿ ಎಂದು ತಿಳ್ಕೊಂಡಿದ್ದೀವಿ. ಇದು ಮತ್ತೆ ಅಜ್ಞಾನಿ ದೃಷ್ಟಿ. ಸುಷುಪ್ತಿ ತನ್ನ ನಿಜ ಸ್ವರೂಪ, ಅದನ್ನು ಮುಚ್ಚಿಬಿಟ್ಟು ಅದು ನಾನು ವ್ಯಕ್ತಿ ಅಂದ್ಕೊಳ್ತಾ ಇದ್ದೀನಿ. ಸುಷುಪ್ತಿ ತನ್ನ ನಿಜ ಸ್ವರೂಪವಾಗಿದ್ದರೂ ಎಚ್ಚರ ವ್ಯಕ್ತಿಯನ್ನೇ ನೋಡಿಕೊಂಡು ಈ ವ್ಯಕ್ತಿ ಅಲ್ಲಿ ಹೋಗಿ ಮಲಗಿದ್ದಾನೆ, ನಾನೇ ಇದ್ದೇನೆ ವ್ಯಕ್ತಿ, ನಾನೇ ವ್ಯಕ್ತಿ ಬರುತ್ತೀನಿ. ಅಲ್ಲಿ ಸುಷುಪ್ತಿಯಲ್ಲಿ ನಾನು ವ್ಯಕ್ತಿಯಾಗಿದ್ದೇನೆ, ಆದರೆ ವಿಶ್ರಾಂತಿ ಮಾಡ್ಕೊಳ್ತಾ ಇದ್ದೇನೆ, ಏನು ಕೆಲಸ ಮಾಡದೆ, ಏನು ನೋಡದೆ. ಮನಸ್ಸಿದೆಯಾ ಅಂದರೆ ಇದೆ, ಮನಸ್ಸಿದೆಯಾ? ಹೌದು ಇದೆ, ಮನಸ್ಸು ವಿಶ್ರಾಂತಿ ಮಾಡ್ಕೊಳ್ತೀನಿ. ಇಂದ್ರಿಯಗಳಿವೆ, ಇತ್ತು. ಕಣ್ಣಿತ್ತ ಅಂದರೆ ಇತ್ತು, ಕಣ್ಣು ಮುಚ್ಕೊಂಡಿತ್ತು. ಕಿವಿ ಇತ್ತ ಅಂದರೆ ಇತ್ತು, ಕೇಳದೆ ವಿಶ್ರಾಂತಿ ಮಾಡ್ಕೊಳ್ತಾ ಇತ್ತು. ಹೀಗೆ ಹೇಳ್ತೀವ? ಮನಸ್ಸಿತ್ತ ಅಂದರೆ ಇತ್ತು. మరి ಏನು ಕೆಲಸ ಮಾಡ್ತೀವಿ? ಮನಸ್ಸಿಗೆ ಏನು ಗೊತ್ತಾಗ್ತಿತ್ತು? ಏನು ಗೊತ್ತಾಗಲಿಲ್ಲ, ಸುಮ್ಮನೆ ಮಲ್ಕೊಂಡಿತ್ತು ಮನಸ್ಸು. ಅಂದರೆ ಮನಸ್ಸಿತ್ತಂತೆ, ಕೆಲಸ ಮಾಡ್ತಾಯಿಲ್ಲ ಅಂತೆ. ಇದೇನಪ್ಪ, ಕೆಲಸ ಮಾಡುವುದೇ ಮನಸ್ಸು, ಕೆಲಸ ಇಲ್ಲದಿದ್ದರೆ ಮನಸ್ಸೇ ಇಲ್ಲ, ಇದು ಗೊತ್ತಾಗ್ತಾ ಇಲ್ಲ. ಕೆಲಸ ಮಾಡುವುದೇ ಮನಸ್ಸು, ಕೆಲಸ ಇಲ್ಲದಿದ್ದರೆ ಮನಸ್ಸೇ ಇಲ್ಲ. ಆದ್ದರಿಂದ ಸುಷುಪ್ತಿ ಅಂದರೆ ವ್ಯಕ್ತಿತ್ವವೇ ಇಲ್ಲ, ದೇಹ ಇಲ್ಲ, ದೇಹದ ಅಭಿಮಾನ ಇಲ್ಲ, ಇಂದ್ರಿಯಗಳಿಲ್ಲ, ಇಂದ್ರಿಯದ ಅಭಿಮಾನವಿಲ್ಲ, ಮನಸ್ಸು ಇಲ್ಲ, ಮನಸ್ಸಿನ ಅಭಿಮಾನವೂ ಇಲ್ಲ, ಮನಸ್ಸು ಇಲ್ಲ ಎಂಬುದೂ ಇಲ್ಲ. ಅದು ನೋಡಿ, ಎಚ್ಚರ ಇದೆ. ಸುಷುಪ್ತಿ ಅಂದರೆ ಏನು? ಎಚ್ಚರದಿಲ್ಲದಿರುವಿಕೆ. ಎಚ್ಚರ ಇಲ್ಲದಿರುವುದು ಮನಸ್ಸು, ಸುಷುಪ್ತಿ ಹೇಳ್ತೀವಲ್ಲ. ಎಚ್ಚರದಲ್ಲಿದೆ, ಸುಷುಪ್ತಿಯಲ್ಲಿ ಎಚ್ಚರ ಇಲ್ಲ ಅಲ್ಲ. ಸುಷುಪ್ತಿ ಸ್ವರೂಪದಲ್ಲಿ ಎಚ್ಚರ ಇಲ್ಲ, ಎಚ್ಚರ ಇಲ್ಲ ಎಂಬುದು ಇಲ್ಲ, ಎರಡೂ ಇಲ್ಲ. ತಾನೇ ಇದ್ದಾನೆ. ಎಚ್ಚರ ಇಲ್ಲ. ಎಚ್ಚರ ಇಲ್ಲ ಅಂದರೆ ಅದು ಅವ್ಯಕ್ತ ಆಗುತ್ತದೆ. ಸುಷುಪ್ತಿಯನ್ನು ಎಚ್ಚರ ಇಲ್ಲ ಎಂದು ಹೇಳಿದ್ದರೆ ಅವ್ಯಕ್ತ ಹೇಳ್ತೀವಿ. ಸುಷುಪ್ತಿ ಸ್ವರೂಪ ವ್ಯಕ್ತವೂ ಅಲ್ಲ, ಅವ್ಯಕ್ತವೂ ಅಲ್ಲ, ಅದು ಅವ್ಯಕ್ತವೂ ಅಲ್ಲ, ತಾನೇ ತಾನು ಸ್ವತಃ ಸಿದ್ಧ. ಅದು ಸ್ವತಃ ಸಿದ್ಧ, ಅಪ್ರಯತ್ನದಿಂದ ಸಿದ್ಧವಾಗಿದೆ. ನೋಡಿ, ಅಪ್ರಯತ್ನದಿಂದ ಸಿದ್ಧವಾಗಿದೆ. ಇದು ಗಮನ ಬೇಕು. ಅದರಿಂದ ಸುಷುಪ್ತಿ ಅಂದರೆ ಇನ್ನೊಂದು ಅವಸ್ಥೆ ಅಲ್ಲ, ಎಚ್ಚರಕ್ಕಿಂತ ಬೇರೆಯಾಗಿದ್ದು, ಬೇರೆ ಅಲ್ಲ. ನೋಡಿ, ಇದು ಕೈ ಇದೆ. ಈ ಕೈ ಆಕಾಶದಲ್ಲಿದೆ. ಆಕಾಶ ಎಲ್ಲಿದೆ? ಕೈಗಿಂತ ಬೇರೆ ಆಕಾಶ ಹೇಳ್ತೀರಾ? ಅಥವಾ ಆಕಾಶ ಕೈ ಜೊತೆಗೆ ಇದೆಯಾ? ಆಕಾಶ ಕೈ ಒಳಗೇ ಇದೆ. ಆಕಾಶ ಕೈಗೆ ಮೇಲೆ ಇದೆ, ಕೆಳಗೆ ಇದೆ, ಈ ಪಕ್ಕ ಇದೆ, ಈ ಪಕ್ಕ ಇದೆ, ಕೈ ಒಳಗೆ ಇದೆ. ಕೈ ಯಾವ ಜಾಗದಲ್ಲಿದೆಯೋ ಅಲ್ಲಿಯೂ ಇದೆ. ಇಲ್ಲಿ ನೋಡಿ, ಈ ಬಟ್ಟೆ ಒಳಗೆ ಬಟ್ಟೆ ಮತ್ತು ದಾರಗಳೆಲ್ಲ ಸೇರಿಕೊಂಡು ಬಟ್ಟೆ ಮಾಡಿದ್ದೀವಲ್ಲ, ದಾರಕ್ಕೆ ಬಟ್ಟೆಗೆ ಎಷ್ಟು ದೂರ ಇದೆ? ದಾರ ಬೇರೆ, ಬಟ್ಟೆ ಬೇರೆನಾ? ದಾರಗಳೆಲ್ಲ ಒಂದು ಬಗೆ ಇಟ್ಟರೆ ಅದನ್ನೇ ಬಟ್ಟೆ ಹೇಳಿದ್ವಿ ಅಷ್ಟೇ. ಬಟ್ಟೆ ಅಂದರೆ ದಾರಗಳೆಲ್ಲ ಒಂದು ಕಡೆ ಒಂದು ಡಿಸೈನ್ ಆಗಿಟ್ಟರೆ, ಒಂದು ಆಕಾರದಲ್ಲಿಟ್ಟುಬಿಟ್ರೆ ಬಟ್ಟೆ ಎಂದು ಹೇಳ್ತೀವಿ ಅಷ್ಟೇ. ಹಾಗೆ ಸುಷುಪ್ತಿ ಅಂದರೆ ಎಚ್ಚರಕ್ಕಿಂತ ಪಕ್ಕಕ್ಕಿರುವುದು ಇನ್ನೊಂದಲ್ಲ, ಅದು ತಾನೇ ತಾನು. ಸುಷುಪ್ತಿ ಅಂದರೆ ತಾನು ಮಾತ್ರ ಇರುವುದರಿಂದ ಎಚ್ಚರದಲ್ಲಿ ಇದ್ದಾನೆ, ಕನಸಿನಲ್ಲಿದ್ದಾನೆ, ಸುಷುಪ್ತಿಯಲ್ಲಿದ್ದಾನೆ. ತಾನಿಲ್ಲದೇ ಇರುವುದು ಯಾವಾಗ? ತಾನಿಲ್ಲ ಎಂದು ಸುಷುಪ್ತಿ ಅನ್ನಿಸ್ತದಲ್ಲ ಜನರಿಗೆ, ತಾನಿಲ್ಲ ಎಂಬುದು ಎಚ್ಚರ ದೃಷ್ಟಿ ಅನಿಸುತ್ತಾ ಇದೆ, ನಿಜವಾಗಿ ತಾನಿಲ್ಲ ಎಂಬುದಲ್ಲ. ಸುಷುಪ್ತಿಯಲ್ಲಿ ತಾನಿಲ್ಲ ಎಂದು ಹೇಳಬಹುದಾ? ಎಚ್ಚರಕ್ಕೆ ಬಂದಾಗ ಏನು ಹೇಳ್ತೀವಿ? ಇಷ್ಟೊತ್ತು ಎಲ್ಲಿ ಹೋಗಿದ್ಯಪ್ಪ ಅಂದರೆ ಮಲ್ಕೊಂಡೆ ಅಂದರೆ ಏನು? ಹೌದು, ನಾನೇ ಮಲ್ಕೊಂಡೆ. ಮಲ್ಕೊಂಡೆ ಅಂದರೆ ನಿದ್ದೆ ಅನುಭವ ನಿನ್ನದ ಅಲ್ಲವಾ? ನೀನಿಲ್ಲದಿದ್ದರೆ ಅದು ನಿದ್ದೆ ಅನುಭವ ನಿನ್ನದೇ ಹೇಗಾಗುತ್ತದೆ? ನಿದ್ದೆ ಅನುಭವ ನಿನ್ನ ಅನುಭವ, ನನ್ನ ಅನುಭವ? ನನ್ನದೇ ಅನುಭವ. ನಿನ್ನ ಅನುಭವ ಅಂದರೆ ಅಲ್ಲಿ ನೀನಿದ್ದೀಯಾ? ಹೌದು, ಇದ್ದೆ. ಮತ್ತು ನೀವಿರುವಾಗ ಅದು ನಿನ್ನ ಅನುಭವ ಅಲ್ಲ ಎಂದು ಹೇಗೆ? ನಾನಿಲ್ಲ ಎಂದು ಏಕೆ ಹೇಳ್ತೀವಿ? ಸುಷುಪ್ತಿ ನನ್ನದೇ ಅನುಭವ ಆಗುವುದರಿಂದ ನಾನಿಲ್ಲ ಎಂದು ಹೇಗೆ ಹೇಳಬಹುದು? ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಅನುಭವವಾದರೆ ನಾನಿಲ್ಲ ಅಂದರೆ ಮಾತಕ್ಕೇನರ್ಥ? ನನ್ನ ಅನುಭವ ಅಂದರೆ ನಾನು, ತನ್ನ ಅನುಭವ ಅಂದರೆ ತಾನೇ. మరి ತಾನಿಲ್ಲ ಅಂದರೆ ತನ್ನ ಅನುಭವ ಅಲ್ಲ ಎಂದಾಯಿತು. ತನ್ನ ಅನುಭವ ಅಲ್ಲ ಅಂದರೆ ಸುಷುಪ್ತಿ ಅಂದರೆ ಏನು ನಿನಗೆ ಗೊತ್ತಿಲ್ಲ ಎಂದು ಹೇಳಬೇಕಾಗ್ತದೆ. ಸುಷುಪ್ತಿ ನಿನ್ನ ಅನುಭವ ಅಲ್ಲ ಅಂದರೆ, ಸುಷುಪ್ತಿ ಎಂಬ ಅನುಭವವೇ ನಿನಗಿಲ್ಲ ಎಂದು ಹೇಳಬೇಕಾಗ್ತದೆ. ಹಾಗೆ ಹೇಳಬಹುದಾ? ಸುಷುಪ್ತಿ ಅನುಭವವೇ ನನಗಿಲ್ಲ, ಯಾರೂ ಒಪ್ಪಲ್ಲ. ಸುಷುಪ್ತಿ ಅನುಭವ ಎಲ್ಲರಿಗೂ ಇದೆ, ಇನ್ನೊಬ್ಬರ ಅನುಭವ ನನಗಿಲ್ಲ. ಉದಾಹರಣೆ ಹೇಳ್ತೀನಿ. ನನಗೆ ಇಲ್ಲ ಅಂದರೆ ಏನು? ನಾನು ಎಲ್ಲೋ ಹೋಗಿ ಏನೋ ಕಾಶಿ ನೋಡಿ ಬಂದೆ, ನೀವು ಕಾಶಿ ನೋಡಿಲ್ಲ ಅಂದ್ಕೊಂಡಿದ್ದೀರಿ. ಅಥವಾ ನೀವೇ ಅಮೆರಿಕ ನೋಡಿದ್ದೀರಿ, ನಾನು ನೋಡಲಿಲ್ಲ. ನೀವು ಅಮೆರಿಕ ಅಂದರೆ ನಿಮ್ಗೆ ಅಮೆರಿಕ ಎಲ್ಲ ನೆನಪಾಗ್ತದೆ ಅಲ್ಲವೇ?
ನೀವು ಅಲ್ಲೆಲ್ಲಿ ಏನೇನು ನೋಡಿದ್ದೀರೋ, ಯಾವ ಬಿಲ್ಡಿಂಗು, ರೋಡು, ಮನುಷ್ಯರು, ಏರ್ಪೋರ್ಟು ಏನೇನು ನೋಡಿದ್ದೀರೋ ಅದೆಲ್ಲ ನೆನಪಾಗಿ ಅಮೆರಿಕಾ ಅಂದರೆ ಬಂದು ಬಿಡ್ತದೆ. ಅಮೆರಿಕಾಯಿಂದ ಹೇಳಿದ್ರೆ ನನಗೇನು ಬರಬೇಕು, ಏನು ಬರಲ್ಲ, ಖಾಲಿ ಖಾಲಿ ಇರುತ್ತದೆ. ಏಕೆ? ಅದು ನನ್ನ ಅನುಭವವೇ ಅಲ್ಲ. ಯಾವುದು ನನ್ನ ಅನುಭವ ಅಲ್ಲವೋ ಅದು ನಾನು ನೆನಪಿಸ್ಕೊಳ್ಳೋಕ್ಕಾಗಲ್ಲ, ಊಹಿಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ನಿಮ್ಮ ಅನುಭವವನ್ನು ನಾನು ಊಹಿಸ್ಕೊಳ್ಳೋಕ್ಕಾಗ್ತದೆ? ಆಗಲ್ಲ. ನನ್ನ ಅನುಭವ ನಿಮಗಿಲ್ಲದಿದ್ದರೆ ಅದು ನೀವು ಊಹಿಸ್ಕೊಳ್ಳೋಕ್ಕಾಗಲ್ಲ. ಹಾಗೆ ಸುಷುಪ್ತಿ ಎಂಬುದು ನಮ್ಮ ಅನುಭವ ಅಲ್ಲವಾ? ನಮ್ಮ ಅನುಭವ ಅಲ್ಲ ಅಂದರೆ ನಾವು ಊಹಿಸ್ಕೊಳ್ಳೋಕ್ಕಾಗಲ್ಲ. ಸುಷುಪ್ತಿ ಅಂದರೆ, ತನ್ನಿದ್ದೆ ಅಂದರೆ ಅವ್ರು ಹೇಳ್ತಾರೆ, ಗುರುಗಳೇ ನೀವು ಸುಷುಪ್ತಿ ತನ್ನಿದ್ದೆ ಎಲ್ಲ ಹೇಳ್ತಾ ಇದ್ದೀರಿ. ತನ್ನಿದ್ದೆ ಅಂದರೇನು? ಸುಷುಪ್ತಿ ಅಂದರೇನು? ಸುಷುಪ್ತಿ ಅಂದರೆ ನಿದ್ದೆ ಅನುಭವಪ್ಪ ಅಂದರೆ ಏನು? ಅಂಥದ್ದರ ಅನುಭವ ಯಾವಾಗಲೂ ನನಗೆ ಆಗಲಿಲ್ಲವೇ ಅಂತ ಹೇಳ್ತಾರೆ. ಸುಷುಪ್ತಿ ಅಂದರೆ ನೀವು ಮಲ್ಕೊಳ್ತೀವಿ ನೋಡು, ಮಲ್ಕೊಳ್ಳುವುದಂದರೆ ಏನು? ಮಲ್ಕೊಳ್ಳೋದು ನೋಡಿ, ಹಾಸಿಗೆ ಮೇಲೆ ಹೀಗಂದು ತೋರಿಸ್ತೀನಿ ಬಾ ಎಂದು ಅವ್ರ ಕೈ ಕಾಲು ಅವರನ್ನು ಹಾಕಿಬಿಟ್ಟು, ಅಲ್ಲವೇ ಅವ್ರನ್ನ ತಳ್ಳಿಬಿಟ್ಟು, ಒಬ್ಬನಪ್ಪ ಅವ್ರು ಹೇಳುತ್ತಾನಪ್ಪ ಹಿಡ್ಕೊ ಅಂದರೆ ಅವ್ರ ಕೈ ಹಿಡ್ಕೊಂಡ್ರೆ, ಕಾಲು ಹಿಡ್ಕೊಂಡ್ರೆ ಇದು ನಿದ್ದೆ ಅಂದರೆ, ಓಹೋ ಕೈ ಕಾಲು ಚಾಚಿ ಹೀಗಿರುವುದು ನಿದ್ದೆನಾ? ಅದಲ್ಲಪ್ಪ ಅಂತ ನಿದ್ದೆ ಅಂದರೆ ಏನು ಯಾರಾದರೂ ಕೇಳ್ತಾರಾ? ನಿದ್ದೆ ಅಂದರೆ ಏನು ಎನ್ನುವುದು ಯಾರೂ ಕೇಳಲ್ಲ. ಏಕೆ? ಎಲ್ಲರಿಗಿರುವ ಅನುಭವವೇ. ನನ್ನ ಅನುಭವ ಅಲ್ಲ ಎಂದು ಯಾರೂ ಹೇಳೋಕ್ಕಾಗಲ್ಲ. ಏಕೆ ಅಂದರೆ ಆ ಅನುಭವ ಮಾತ್ರ ಎಲ್ಲರಿಗಿರುವಂಥ ಸಾರ್ವಜನಿಕ ಸರ್ವವ್ಯಾಪಕ ಅನುಭವ. ಅದರಿಂದ ಗೊತ್ತಿಲ್ಲ ಎಂದು ಯಾರೂ ಹೇಳೋಕ್ಕಾಗಲ್ಲ. ನನ್ನ ಅನುಭವವಲ್ಲ ಎಂದು ಹೇಳೋಕ್ಕಾಗಲ್ಲ. ಅದರಲ್ಲಿ ನಾನು ಮಿಕ್ಕದೆಲ್ಲ ಇಲ್ಲ, ನಾನು ಮಾತ್ರ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ಮಿಕ್ಕದು ಪ್ರಪಂಚ ಇಲ್ಲ ಹೇಳ್ಬೋದು, ಒಪ್ಕೊಳ್ತೀನಿ. ಈ ಗೋಡೆ ಇಲ್ಲ ಅಂದರೆ ಒಪ್ಕೊಳ್ತೀನಿ, ಪುಸ್ತಕವಿಲ್ಲ ಅಂದರೆ ಒಪ್ಕೊಳ್ತೀನಿ, ನೀನಿಲ್ಲ ಅಂದರೆ ಒಪ್ಕೊಳ್ತೀನಿ, ಅಲ್ಲವೇ? ಇನ್ನೂ ಏನಾದರೂ ಇಲ್ಲ ಅಂದರೆ ಒಪ್ಕೊಳ್ತೀನಿ. ನಾನೇ ಇಲ್ಲ ಅಂದರೆ ಮಾತ್ರ ಒಪ್ಪಲ್ಲ. ಏಕೆ? ಅಲ್ಲಿರುವುದು ನಾನು ಬಿಟ್ಟು ಯಾರೂ ಇಲ್ಲ, ನಾನು ಮಾತ್ರ ಇದ್ದೇನೆ. ನಾನು ಮಾತ್ರ ಇದ್ದಿರುವಾಗ ಇಲ್ಲ, ನನಗೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ. ನಾನಿಲ್ಲ ಎಂದು ಹೇಳೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ ಎಂದು ಹೇಳೋಕ್ಕಾಗಲ್ಲ. ಅಲ್ಲಿ ನಾನು ಮಾತ್ರ ಇದ್ದೇನೆ, ನಾನು ಬಿಟ್ಟು ಬೇರೆ ಏನೂ ಇಲ್ಲ. ಗೊತ್ತಿಲ್ಲ ಅನಿಸುತ್ತದೆ ಎಚ್ಚರಕ್ಕೆ ಬಂದಾಗ. ಏನು ಗೊತ್ತಿಲ್ಲ ಅಂದರೆ ಪದಾರ್ಥಗಳು ಗೊತ್ತಿಲ್ಲ. ಇಂದ್ರಿಯಗಳಿಗೆ ಕಣ್ಣಿನಿಂದ ನೋಡುವ ಪದಾರ್ಥಗಳು ಗೊತ್ತಿಲ್ಲ, ಕಿವಿಯಿಂದ ಕೇಳುವ ಶಬ್ದ ಇಲ್ಲ, ಸ್ಪರ್ಶೇಂದ್ರಿಯದಿಂದ ಮುಟ್ಟುವ ಸ್ಪರ್ಶಗಳಿಲ್ಲ, ಬಿಸಿ ತಂಪು ಇಂಥದ್ದಿಲ್ಲ, ಸ್ಪರ್ಶಾನುಭವಗಳಿಲ್ಲ, ಶಬ್ದಾನುಭವಗಳಿಲ್ಲ, ಧ್ವನಿ ಅನುಭವಗಳಿಲ್ಲ, ಕಣ್ಣಿನಿಂದ ಬಣ್ಣಗಳು ಆಕಾರಗಳಿಲ್ಲ, ಬಾಯಿನಿಂದ ನಾಲಿಗೆನಿಂದ ರುಚಿಗಳು ಏನಿಲ್ಲ, ಮೂಗಿನಿಂದ ಆಗುವಂಥ ವಾಸನಗಳಿಲ್ಲ. ಇಷ್ಟೊಪ್ಕೊಳ್ತೀವಿ. ಮಲಗುವಾಗ ಏನು ಹಾಸಿಗೆಗೆ ನಿಮ್ಮ ಕೈ ಸ್ಪರ್ಶ ಆಗುತ್ತದೆ. ಬಟ್ಟೆ ಹೊದ್ಕೊಳ್ಳೋದೇ ಹೇಳ್ತಾರೆ. ಹೊದ್ಕೊಂಡರೆ ಸ್ಪರ್ಶ ಆಗುತ್ತದೆ. ನಿದ್ದೆಯಲ್ಲಿ ಸ್ಪರ್ಶ ಇರುತ್ತದೆ, ಆ ಸ್ಪರ್ಶನೂ ಬಿದ್ದು ಹೋಗುತ್ತದೆ. ಸ್ಪರ್ಶ ಯಾರಿಗಾಗುತ್ತದೆ? ಅವನೂ ಇಲ್ಲ. ಸ್ಪರ್ಶ ಆಯಿತು ಅಲ್ಲ, ಆಗಲಿಲ್ಲ ಅಲ್ಲ. ಸ್ಪರ್ಶ ಆಯಿತು ಅನುಭವ ಇತ್ತ, ಸ್ಪರ್ಶ ಆಗಲಿಲ್ಲ ಎಂದಿತ್ತ. ಸ್ಪರ್ಶ ಆಯಿತು ಅನುಭವ ಇಲ್ಲ, ಆಗಲಿಲ್ಲ ಎಂದಿಲ್ಲ. ಏಕೆಂದರೆ ಯಾರಿಗೆ ಸ್ಪರ್ಶ ಆಯಿತೋ ಆಗಬೇಕೋ ಆ ವ್ಯಕ್ತಿಯೇ ಇಲ್ಲ, ತಾನು ಮಾತ್ರ ಇದ್ದ. ವ್ಯಕ್ತಿ ಇಲ್ಲ, ಅನುಭವ ಮಾತ್ರ ಇದೆ. ಆ ಅನುಭವಕ್ಕೆ ತಾನು ಎಂದು ಹೇಳ್ತಾ ಇದ್ದೀನಿ. ನಾನು ಇಲ್ಲ, ಬಟ್ ಏನೋ ಇದೆ ಅನಿಸುತ್ತದೆ ನಡೆದಕ್ಕೆ, ಏನು ಹೆಸರಿಡೋಕ್ಕಾಗಲ್ಲ. ಆ ಹೆಸರಿಡೋಕ್ಕಾಗಲ್ಲವಲ್ಲ, ಅದನ್ನೇ ತಾನು ಎಂದು ಹೇಳಿದ್ದೀನಿ. ತಾನು ಅಂದರೆ ಮತ್ತೊಂದು ಹೆಸರು ಹಾಕಬೇಡಿ. ಯಾವುದೇ ಒಂದು ಹೆಸರು ಅಧ್ಯಾರೋಪಿಸಿ ಹೇಳ್ತಾ ಇದ್ದೀವಿ, ಅದು ಹೆಸರಿಗೆ ಸಿಗಲ್ಲ. ಆದರೆ ಅನುಭವ ಇದೆ, ಅದು ಇದ್ದಾನೆ, ತಾನು ಮಾತ್ರ ಇದ್ದಾನೆ. ಅದು ಹೆಸರಿಡೋಕ್ಕಾಗಲ್ಲ, ಆದರೆ ಇದೆ. ಹೇಗಿದ್ದಾನೆ ಅಂದರೆ, ಹೇಗೆ ಅಂದರೆ ಮತ್ತೆ ಕಣ್ಣಿನಿಂದ ಕಿವಿಯಿಂದ ಹೀಗೆ ಮನಸ್ಸಿನಿಂದ ಊಹಿಸಿಕೊಳ್ಳುವುದಲ್ಲ. ಅದು ಮನಸ್ಸಿನಿಂದ ಊಹಿಸಿಕೊಳ್ಳತಕ್ಕ ಗುಣಗಳು, ರೂಪಗಳು, ಕ್ರಿಯೆಗಳು, ಸಂಬಂಧಗಳು, ಇಮೇಜ್, ಸೆಲ್ಫ್ ಇಮೇಜ್. ಜನರು ನೋಡಿ, ಲೌಕಿಕರು, ನೀವು ಯಾರಪ್ಪ ಅಂದರೆ ಜನರನ್ನು ಕೇಳಿ ನೀನು ಯಾರು ಅಂದರೆ ಹೇಳ್ತಾನೆ, ನಾನು ಇಂಥವನು, ಈ ಊರಿನವನು, ಈ ಕಾಲೋನಿಯಲ್ಲಿರ್ತೀನಿ, ಈ ಕೆಲಸ ಮಾಡ್ತೀನಿ. ಜನರು ನೀನು ಯಾರು ಅಂದರೆ ಏನು ಹೇಳ್ತಾರೆ? ತಾನು ಮಾಡುವ ಉದ್ಯೋಗ ಹೇಳ್ತಾರೆ. ಏನು ಉದ್ಯೋಗ ಮಾಡಲ್ಲ ಅಂದರೆ ಏನು ಮಾಡಲ್ಲ, ನಾನು ರಿಟೈರ್ ಆಗಿದ್ದೇನೆ. ಅದು ಅಲ್ಲ ಅಂದರೆ ಗಂಡಸರು ಯಾವುದೇ ಒಂದು ಉದ್ಯೋಗ ಮಾಡ್ತಾರೆ. ಈ ಕಾಲದಲ್ಲಿ ಹೆಂಗಸರು ಮಾಡ್ತಾನೆ ಇದ್ದಾರೆ. ಆದ್ದರಿಂದ ಅವರು ಏನೋ ಒಂದು ತನ್ನ ಉದ್ಯೋಗವನ್ನೇ ಹೇಳ್ಕೊಡ್ತಾರೆ. ನಮ್ಮಂಥವರೆಗೆ ನಾವು ಯಾವುದೂ ಮಾಡಲಿಲ್ಲ. ಏನು ಅಂದರೆ ಏನು ಹೇಳಬೇಕು? ನಾವು ಏನು ಉದ್ಯೋಗವೇ ಇಲ್ಲ. ಯಾರು ಅಂದರೆ ನೀವು ಯಾರು ಎಂದು ಹೇಳಬೇಕು. ಅಂದರೆ ಲೌಕಿಕದಲ್ಲಿ, ಸಮಾಜದಲ್ಲಿ ಇವರಿಗೆ ಇವು ಇಂಥವನು ಎಂದು ಹೆಸರಿಡ್ತಾರೆ. ಅದೇ ನಾನು ಎಂದಿಟ್ಕೊಂಡು ಇನ್ನೊಬ್ಬರಿಗೆ ಹೇಳ್ತೀರಿ ಅಲ್ಲವೇ? ನಾನು ಇಂಥವನು. ಸಮಾಜದಲ್ಲಿ ಸಮಾಜ ನನ್ನನ್ನು ಇಂಥವರು ಎಂದು ಒಂದು ಗೊತ್ತು ಮಾಡಿತು.
ಇಂಥವರು ಎಂದೊಂದು ಗುರುತು ಮಾಡಿತು, ಇವನು ಇಂಥವನು ಎಂದು ಹೇಳ್ತಾರೆ. ಯಾರೋ ಬಂದರೆ ಕೇಳ್ತಾರೆ, ಇವರು ಯಾರು ಯಾರು ಅಂದರೆ ಇಲ್ಲಿರ್ತಾರೆ ಪಕ್ಕಕ್ಕೆ. ಓಹೋ, ಅದು ಒಂದು ಐಡೆಂಟಿಫಿಕೇಷನ್ ಅಲ್ಲವೇ? ಈಗ ಇಲ್ಲಿ ಪಕ್ಕದಲ್ಲಿರುತ್ತಾನೆ ಅಥವಾ ಕಾರ್ಯಾಲಯಕ್ಕೆ ಆಗಾಗ ಬರ್ತಾ ಇರ್ತಾನೆ ಅಂದರೆ ಕಾರ್ಯಾಲಯಕ್ಕೆ ಬರುವುದು ಒಂದು ಐಡೆಂಟಿಫಿಕೇಷನ್ನೇ. ಅಥವಾ ಪಕ್ಕದಲ್ಲಿರುತ್ತಾನೆ ಅಂದರೆ ಅದು ಒಂದು ಐಡೆಂಟಿಫಿಕೇಷನ್. ಅಥವಾ ಇಲ್ಲಿ ಕಾರ್ಯಾಲಯದಲ್ಲಿ ಇದ್ದಾರಲ್ಲ, ಇಲ್ಲಿ ಕೆಲಸ ಮಾಡುವವರು ಇವರ ಫ್ರೆಂಡ್ ಅಂದರೆ ಅದು ಇದು ಯಾವುದೇ ಒಂದು ಸಂಬಂಧ, ಯಾವುದೇ ಒಂದು ಸಂಬಂಧ, ನಿಮ್ಮ ಗುಣ, ನಿಮ್ಮ ಧರ್ಮ, ನೀವು ಈ ದೇಶ ಕಾಲ ಎಲ್ಲಿದ್ದೀರಿ, ಏನು ಮಾಡ್ತೀರಿ, ಯಾರು ಎಂದು ಹೇಳಬೇಕು. ಅವರು ಎಲ್ಲಿರುತ್ತಾನೆ ಹೇಳೋಕ್ಕಾಗಲ್ಲ, ಯಾರು ನೆಂಟರೂ ಅಲ್ಲ, ಯಾವ ಭಾಷಾ ಅಲ್ಲ, ದೇಶ ಅಲ್ಲ. ಈಗ ಅವರನ್ನು ಏನೆಂದು ಹೇಳ್ತೀವಿ? ಇವರು ಹೇಳಪ್ಪ, ಇವರು ಯಾರು ನನಗೂ ಗೊತ್ತಿಲ್ಲ ಹೇಳ್ತೀವಿ. ಈಗ ಏನೂ ಹೇಳೋಕ್ಕಾಗಲ್ಲ ಅವರ ಕುರಿತು ಏನೂ ಹೇಳೋಕ್ಕಾಗಲ್ಲ ಅಂದರೆ ಏನೂ ಗೊತ್ತಿಲ್ಲ. ಸುಷುಪ್ತಿಯಲ್ಲಿ ಹೇಳಪ್ಪ ನೀನು ಕುರಿತು ಅಂದರೆ ಸುಷುಪ್ತಿಯಲ್ಲಿ ಏನೆಂದು ಹೇಳಬೇಕು? ಏನು ಅಂದರೆ ಗೊತ್ತಿಲ್ಲ ಹೇಳ್ತಾರೆ. ಗೊತ್ತಿಲ್ಲ ಏಕೆ? ಇಲ್ಲವೇ ಇಲ್ಲವಾ? ಇಲ್ಲ ಎಂದಲ್ಲ, ಸುಷುಪ್ತಿಯಲ್ಲಿದ್ದೇನೆ. ಹೇಗಿದ್ದೆ ಹೇಳು? ಗೊತ್ತಿಲ್ಲ, ಇದ್ದೇನೆ ಎಷ್ಟು ಮಾತ್ರ ಗೊತ್ತು. ಅಂದರೆ ಗೊತ್ತಿಲ್ಲ ಅಂದರೆ ಅರ್ಥವೇನು? ಮನಸ್ಸಿಗೆ ಇಂಥವನು ಹಾಗೆ ಹೀಗೆ ಏನು ಹೇಳೋಕ್ಕಾಗದೇ ಇರುವುದಾಗಿದ್ದೇನೆ. ಇದ್ದೇನೆ ಬಟ್ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಅರ್ಥವೇನು? ಇದ್ದೇನೆ ಹೇಳೋಕ್ಕಾಗ್ತಾ ಇಲ್ಲ, ಹೇಳೋಕ್ಕಾಗದೇ ಇರುವಂಥ ಇದ್ದೇನೆ. ಮರದೇ ಹೇಳಬೇಕು. ಹೇಳೋಕ್ಕಾಗದೇ ಇರುವಂಥ ಅಂದರೆ ಹೇಳೋಕ್ಕಾಗುವುದೇನು? ಮನಸ್ಸಿನಿಂದ ಇಂದ್ರಿಯಗಳಿಂದ ಹೇಳೋಕ್ಕಾಗುವುದು ಪ್ರಪಂಚ. ಹೇಳೋಕ್ಕಾಗದೇ ಇರುವುದು ಅಂದರೆ ಪ್ರಪಂಚವಿಲ್ಲ ಎಂದರ್ಥ ಅಷ್ಟೇ. ಪ್ರಪಂಚ ಅಂದರೆ ಏನು? ಇಂದ್ರಿಯ ಮನಸ್ಸುಗಳಿಂದ ತಿಳಿಯುವಂಥದ್ದು ಪ್ರಪಂಚ ಅಲ್ಲವೇ? ಪ್ರಪಂಚ ಅಂದರೆ ಇನ್ನೇನಾದರೂ ಹೇಳ್ತೀರಾ? ಪ್ರಪಂಚ ಅಂದರೆ ಏನು ಅದು ಮೊದಲು ಹೇಳಿ. ಪ್ರಪಂಚ ಅಂದರೆ ಏನು? ಪ್ರಪಂಚ ಏನು ಹೇಳ್ತೀರಪ್ಪ? ಪ್ರಪಂಚ ಅಂದರೆ ಗೋಡೆ, ಪ್ರಪಂಚ ಅಂದರೆ ಸ್ಕೂಟರ್, ಪ್ರಪಂಚ ಅಂದರೆ ರೋಡು, ಪ್ರಪಂಚ ಅಂದರೆ ಬಸ್ಸು, ಇದು ಹೇಳ್ತೀರ? ಪ್ರಪಂಚ ಅಂದರೆ ಇಂದ್ರಿಯ ಮನಸ್ಸುಗಳಿಂದ ಗೊತ್ತಾಗುವುದೆಲ್ಲ ಪ್ರಪಂಚವೇ. మరి ಸುಷುಪ್ತಿಯಲ್ಲಿ ಏನಿದೆ? ಇಂದ್ರಿಯ ಮನಸ್ಸುಗಳು ಇಲ್ಲ, ಅಂದರೇನು? ಪ್ರಪಂಚವೇ ಇಲ್ಲ, ಪ್ರಪಂಚರಹಿತ ತಾನು ಮಾತ್ರ ಇದ್ದಾನೆ. ಇದಕ್ಕಿಂತ ಸ್ಪಷ್ಟವಾಗಿ ಇನ್ನೇನಾದರೂ ಬೇಕಾ? ಪ್ರಪಂಚವಿಲ್ಲ ಅಂದರೆ ಇಂದ್ರಿಯಗಳೂ ಇಲ್ಲ, ಇಂದ್ರಿಯಗಳಿಂದ ಗೊತ್ತಾಗುವುದೂ ಇಲ್ಲ. ಮನಸ್ಸು ಇಲ್ಲ, ಮನಸ್ಸಿನಿಂದ ಗೊತ್ತಾಗುವುದೂ ಇಲ್ಲ. ಮತ್ತು ಅದೇ ಇಲ್ಲ ಎಂದು ಹೇಳಕ್ಕ ತಾನು ಮಾತ್ರ ಇದ್ದಾನೆ. ಯಾರಾಗಿದ್ದಾನೆ? ಯಾರು ಅಂದರೆ ನನ್ನನ್ನು ನಾನು ಇಂದ್ರಿಯಗಳಿಂದ ನೋಡ್ಕೊಳ್ತೀನಿ. ಕನ್ನಡದಲ್ಲಿ ನೋಡ್ಕೊಂಡು ನಾನು ಇಂಥವನ್ನು ನೋಡ್ಕೊಳ್ತೀನಿ. ಯಾರಾದರೂ ನಿಮ್ಮ ಫೋಟೋ ತೆಗೆದು ತೋರಿಸಿಬಿಟ್ರೆ ಇದು ಯಾರು ಅಂದರೆ ನೀನು ಅಂದರೆ ನಾನು ಹೇಗಿರ್ತೀನ? ನೀವು ಗೊತ್ತಾಗ್ತದೆ, ನಿನ್ನ ಫೋಟೋ ನಿಮಗೆ ಗೊತ್ತಾಗ್ತದೆ. ಏಕೆ? ಕನ್ನಡದಲ್ಲಿ ನೋಡ್ತೀವಲ್ಲ, ಅದರಿಂದ ನಮ್ಮ ಫೋಟೋ ಗೊತ್ತಾಗ್ತದೆ. ನೀವು ಕನ್ನಡದಲ್ಲಿ ಕೆಲವು ದಿವಸ ಒಂದು 3 ತಿಂಗಳು 6 ತಿಂಗಳು ನೋಡದೇ ಇರು. 6 ತಿಂಗಳು ನೋಡಬೇಡಿ. ಆವಾಗ ಯಾರೋ ಫೋಟೋ ತೋರಿಸಿದರೆ ಯಾರು ಅನಿಸುತ್ತೆ ನಮಗೆ ಗೊತ್ತಾಗಲ್ಲ. ಇದು ಯಾರೋ ಅನಿಸುತ್ತದೆ, ಗೊತ್ತೇ ಆಗಲ್ಲ. ಅಂದರೆ ನಾವು ಕಣ್ಣಿನಿಂದ ನೋಡಿಕೊಂಡು ಅದು ನಾನು ಅಂದ್ಕೊಳ್ತಾ ಇದ್ದೀವಿ. ಕಣ್ಣಿನಿಂದ ನೋಡತಕ್ಕ ರೂಪ. ಇನ್ನೊಂದು ಸಮಾಜದಲ್ಲಿ ಜನರು ಹೇಳ್ತಾರೆ, ಇವರು ಈ ಊರಿನವರು, ಇವರ ಮಗ. ಮೊದಲು ಏನಾಗ್ತದೆ, ಸಣ್ಣ ಮಕ್ಕಳಿಗೆ ಎಲ್ಲಾದರೂ ಹೋದರೂ ಇವರು ಯಾರು ಎಂದು ಕೇಳ್ತಾರೆ ಅಲ್ಲವೇ? ಯಾರಾದರೂ ಹೋದರೆ ಯಾರಿಗಾದರೂ ಮನೆಗೂ ಇವರು ಯಾರು ಅಂದರೆ ಕೇಳ್ತಾರೆ. ಅವ್ರು ಕೇಳ್ತಾರೆ, ಏನಪ್ಪ ನಿಮ್ಮ ಅಪ್ಪ ಯಾರು ಮೊದಲು ಕೇಳ್ತಾರೆ. ಎಲ್ಲರೂ ನಮ್ಮ ಅಪ್ಪ ಮೂಲಕ, ಹೆಂಗಸರಾದರೆ ತಾಯಿ ಹೆಸರು ಕೇಳ್ತಾರೆ, ಗಂಡಸರಾದರೆ ಅಪ್ಪ ಹೆಸರು ಕೇಳ್ತಾರೆ. ಅವರ ಮೂಲಕವೇ ನನ್ನ ಪರಿಚಯ. ಇಲ್ಲದ್ರೆ ನಮಗೇನು ಪರಿಚಯವೇ ಇಲ್ಲ ಅಲ್ಲವೇ? ಎಲ್ಲಿ ಹೋದರೂ ಇವರ ಅಪ್ಪ ಹೆಸರು ಅಮ್ಮ ಹೆಸರೇ ಹೇಳ್ಕೊಳ್ಳಬೇಕು. ಅವ್ರ ಮೂಲಕನೇ ಅವರಿಗೆ ಅಂದರೆ ಏನು? ಇನ್ನೊಬ್ಬರ ಸಂಬಂಧದ ಆವಾಗ ಗೊತ್ತಾಗ್ತದೆ. ಅಂದರೆ ಯಾರು ಅಂದರೆ ಅಪ್ಪ ಹೆಸರು ಹೇಳಬೇಕು ಅಥವಾ ಅಮ್ಮ ಹೆಸರು ಹೇಳಬೇಕು ಎಂದು ಆವಾಗ ಗೊತ್ತಾಗ್ತದೆ. ಅಂದರೆ ಮನಸ್ಸಿನಲ್ಲಿ, ಸಮಾಜದಲ್ಲಿ ಅವರು ಯಾರು ಎಂಬುದೇ ಇವರ ಸಂಬಂಧ ಮೂಲಕನೇ ಪರಿಚಯ. ಅಂದರೆ ಅಮ್ಮ ಅಪ್ಪ ಎಲ್ಲರಿಗೂ ಪರಿಚಯ, ಅವರ ಸಂಬಂಧ ಮೂಲಕ. ಅಂದರೆ ಏನು? ಒಂದು ಸಂಬಂಧ ಮೂಲಕನೇ ಅವರಿಗೆ ಪರಿಚಯ ಇರುತ್ತದೆ. ಅಥವಾ ಯಾವ ಊರು ಎಂದು ಹೇಳ್ತಾರೆ, ಅಥವಾ ನೀವು ಯಾವ ಊರು ಎಂದು ಅಥವಾ ಏನು ಕೆಲಸ ಮಾಡ್ತೀವಿ ಅಲ್ಲವೇ? 3 ಸಂಬಂಧದ ಹೆಸರು, ಯಾವ ಊರಿನಲ್ಲಿರ್ತೀವಿ ಅದು ಹೆಸರು, ಏನು ಕೆಲಸ ಮಾಡ್ತೀವಿ ಎಂದು ಹೆಸರು. ಈ 3 ಪರಿಚಯ. ಈ 3 ಬಿಟ್ಟು ಮಾತಾಡು. ಯಾರು ಹೇಳು? ಯಾರ ಜೊತೆಗೆ ಸಂಬಂಧ ಹೇಳೋಕ್ಕಾಗಲ್ಲ. ಯಾರ ಜೊತೆಗೆ ಸಂಬಂಧವಿಲ್ಲ. ಯಾವ ಊರು ಎಂದು ಹೇಳೋಕ್ಕಾಗಲ್ಲ. ಏನು ಕೆಲಸ ಮಾಡ್ತಾನೆ ಹೇಳೋಕ್ಕಾಗಲ್ಲ. ಈಗ ಹೇಳು ಯಾರು ಅಂದರೆ ಖಾಲಿಯಾಗಿಬಿಡ್ತದೆ. ಸಣ್ಣ ಮಗುಗೆ ನಾನು ಯಾರು ಎಂದರೆ ಅಭಿಪ್ರಾಯ ಇರುತ್ತದೆ. ಸಣ್ಣ ಮಗುಗೆ ನಾನು ಎಂದರೂ ಅಭಿಪ್ರಾಯವಿರಲ್ಲ. 1 ವರ್ಷ 2 ವರ್ಷ ಮಗುಗೆ ಇವರು ಕೇಳ್ತಾರೆ, ನೀನು ಯಾರಪ್ಪ ಹೇಳು ಅಂದರೆ ಮಗು ನೋಡ್ತಾನೆ, ನಗುತ್ತಾನೆ. ಏಕೆಂದರೆ ಅವರಿಗೆ ನಾನು ಎಂಬ ಥಾಟೇ ಇಲ್ಲ. ಅವರಿಗೆ ನಾನು ಎಂಬ ಯೋಚನೆ, ಇನ್ನು ವೃತ್ತಿ ಹುಟ್ಟಲಿಲ್ಲ ಅವರಿಗೆ ಮಗುಗೆ.
ಬೆಳೆದ ನಂತರ ನಾನು ಎಂಬ ಜನರು ಹೇಳ್ತಾರೆ ನಾನು ಅಂದರೆ ಏನು ಹೇಳಬೇಕು ಗೊತ್ತಾಗ. ಇವರು ಹೇಳ್ತಾರೆ ಇವರ ಮಗ 3 ಸಲ ಹೇಳಿದ್ದರೆ ಗೊತ್ತಾಯಿತು ಅಂದರೆ ನಾನು ಇವರ ಮಗ ಎಂದು ಹೇಳ್ಕೊಳ್ಳಬೇಕು ಎಂದು ತನ್ನ ಕುರಿತು ಒಂದು ಥಾಟ್ ಬರುತ್ತದೆ, ಆಗುತ್ತದೆ. ಹೀಗೆ ತಯಾರಾಗ್ತದೆ. ನಾನು ಎಂಬುದು ಒಂದು ಥಾಟ್ ತಯಾರಾಗುತ್ತದೆ, ಒಂದು ವೃತ್ತಿ ತಯಾರಾಗುತ್ತದೆ. ಈ ವೃತ್ತಿಯನ್ನೇ ನಾವು ಈಗ ನನ್ನದೆಂದಿಟ್ಕೊಳ್ತೀಯೇನೆ, ಒಂದು ಆಧಾರ್ ಕಾರ್ಡ್ ಹಾಗೆ. ಯಾರು ಕೇಳಿದ್ದಾಗಲೂ ಅದೇ ತೋರಿಸ್ತೀವಿ. ನೀನು ಯಾರಪ್ಪ ಅಂದರೆ ಇಮ್ಮಿಡಿಯೇಟ್ಲಿ ಹೇಳಿಬಿಡ್ತೀವಿ. ಏಕೆ? ಆಧಾರ್ ಕಾರ್ಡ್ ನಮಗೆ ಸಿಕ್ಕಿತಲ್ಲ. ಆಧಾರ್ ಅಂದರೆ ಅಧ್ಯಾಸ ಕಾರ್ಡ್ ಇದೆ, ಅಲ್ಲಿ ಆಧಾರ್ ಕಾರ್ಡ್ ಇದು ಅಧ್ಯಾಸ ಕಾರ್ಡ್. ವೇದಾಂತದಲ್ಲಿರೋದು ಇದು ಅಧ್ಯಾಸ ಕಾರ್ಡೇ. ಅಧ್ಯಾಸ ಕಾರ್ಡು ಎಲ್ಲರಿಗೂ ಹೇಳ್ತೀವಿ. ಈ ಅಧ್ಯಾಸ ಕಾರ್ಡು ಯಾರು ಕೊಟ್ಟರು ಅಂದರೆ ಯಾರೂ ಬೇಕಾಗಿಲ್ಲ, ನಾನೇ ತಯಾರು ಮಾಡಿಕೊಂಡೆ. ಅಧ್ಯಾಸ ಕಾರ್ಡ್ ಯಾರು ಅಂದರೆ ಇನ್ನೊಬ್ಬರಿಗೆ ಹೇಳುವುದಕ್ಕೆ ತಕ್ಷಣವೇ ಅದು ಹೇಳಿಬಿಡ್ತೀವಿ. ಅಂದರೆ ಅದೇ ನಮ್ಮ ಮನಸ್ಸಿನಲ್ಲಿರುತ್ತದೆ. ಅದು ನಿಮಗೆ ಸುಷುಪ್ತಿಯಲ್ಲಿದೆಯಾ ಅಧ್ಯಾಸ ಕಾರ್ಡ್? ಏಕೆ? ಅಧ್ಯಾಸ ಕಾರ್ಡ್ ಕಳ್ಕೊಂಡು ಬಿಟ್ಟಿದ್ದೀವಿ. ಏಕೆ? ಅಧ್ಯಾಸ ಕಾರ್ಡ್ಗೆ ನಿಮಗೆ ಅಯೋಗ್ಯನಾಗಿ ಬಿಟ್ಟಿದ್ದೀವಿ. ಅಧ್ಯಾಸ ಕಾರ್ಡು ಯಾರಿಗೆ ಹೊಂದುತ್ತದೋ ಅವನೇ ನೀನಲ್ಲ. ಅಧ್ಯಾಸ ಕಾರ್ಡು ಯಾವ ವ್ಯಕ್ತಿಗೆ ಹೊಂದುತ್ತದೆ? ನೀವು ವ್ಯಕ್ತಿ ಅಲ್ಲ, ತಾನಿದ್ದೇನೆ. ಅಯ್ಯೋ ನಾನಿದ್ದೇನೆ, ಬಟ್ ಯಾವ ಹೆಸರಿಡಕ್ಕಾಗಲ್ಲ, ಯಾವ ಐಡೆಂಟಿಟಿ, ಯಾವ ಐಡೆಂಟಿಟಿಗೆ ಏನು ಹೇಳ್ತಾರೆ, ಗುರುತು, ಯಾವ ಗುರುತು ಹೇಳೋಕ್ಕಾಗಲ್ಲ. ಯಾವ ಗುರುತು ಇಲ್ಲದೆ ನಾನು ಯಾವನು, ನಾನು ಯಾರು ಎಂದು ಹೇಳಕ್ಕಾಗದಷ್ಟು ಇದ್ದೇನೆ. ಅದು ತನ್ನ ಸ್ವರೂಪ. ಯಾರು ಹೆಸರಕ್ಕಾಳ, ಅದು ಎಂದಿಗೂ ಹೋಗಲ್ಲ ಬರಲ್ಲ, ಅದು ಎಂದಿಗೂ ಇರುತ್ತದೆ. ಅದು ದೇಶಕಾಲ ಅತೀತ. ಒಂದು ದೇಶದಲ್ಲಿಲ್ಲ, ಒಂದು ಕಾಲದಲ್ಲಿಲ್ಲ, ಒಂದು ಅವಸ್ಥೆಯಲ್ಲಿಲ್ಲ. ಅದು ಎಂದಿಗೂ ಇದೆ. ಎಚ್ಚರದಲ್ಲಿಯೂ ಈ ದೇಹ ಇಂದ್ರಿಯ ಮನಸ್ಸುಗಳು ಬಂದರೂ ಅದು ಮಾತ್ರ ಇದ್ದೇ ಇರುತ್ತದೆ. ಅದು ಅಡಿಯಲ್ಲಿದ್ದೇ ಇದೆ ಆಧಾರವಾಗಿ ತಾನು ಸ್ವತಃ ಸಿದ್ಧ. ತಾನು ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಸುಷುಪ್ತಿಯಲ್ಲಿ, ಅದು ಹೇಳುವುದು ತಪ್ಪೆ. ಅದು ಲೌಕಿಕ ದೃಷ್ಟ್ಯ ಮಾತಾಡ್ತಾ ಇದ್ದೇವೆ ಹೊರತು ಸುಷುಪ್ತಿಯಲ್ಲಿ ಅಲ್ಲ. ಸುಷುಪ್ತೇ ತಾನು. ಸುಷುಪ್ತಿಯಲ್ಲಿ ಅಂದರೆ ಅಲ್ಲೇನೋ ರೂಮ್ ಇದೆ, ರೂಮ್ನ ಒಳಗೆ ಕೂತಿದೆ, ಅದು ಹಾಗಲ್ಲ. ಅದು ಸುಷುಪ್ತಿ ರೂಮ್ ಅಲ್ಲ, ರೂಮ್ನಲ್ಲಿ ನೀವು ಹೋಗಿದ್ದಲ್ಲ. ಸುಷುಪ್ತಿ ತಾನು ಎರಡೂ ಒಂದೇ ಮಾತು. ತಾನು ಹೇಳು, ಸುಷುಪ್ತಿ ಹೇಳು, ಎರಡಕ್ಕೆ ಒಂದೇ ಅರ್ಥ. ತಾನು ಅಥವಾ ಸುಷುಪ್ತಿ. ಸುಷುಪ್ತಿ ಅಂದರೆ ತಾನು ಮಾತ್ರ ಇದ್ದಾನೆ, ದೇಹ ಇಂದ್ರಿಯ ಮನಸ್ಸು ನನ್ನ ಕುರಿತು ಸಮಾಜದಲ್ಲಿರುವಂಥ ಒಂದು ಐಡೆಂಟಿಟಿ, ನಾನು ಇಂಥವನೆಂದು ಅದೆಲ್ಲ ಅಳಿಸಿಬಿಟ್ಟು ಇದ್ದಾನೆ. ಅಲ್ಲಿ ತಮಗೆ ಅವಸ್ಥೆಗಳಿಲ್ಲ. ಎಚ್ಚರಕ್ಕೆ ಬರುವುದು, ಎಚ್ಚರ ಬಿಡುವುದು, ಎಚ್ಚರ ಬರುವುದಿಲ್ಲ, ಬಿಡುವುದೂ ಇಲ್ಲ. ಎಚ್ಚರ ಅವಸ್ಥೆನೇ ಇಲ್ಲ. ಎಚ್ಚರಕ್ಕೆ ಬರುವುದಿದೆಯಾ, ಎಚ್ಚರ ಬಿಡುವುದಿದೆಯಾ? ಬರುವುದೂ ಇಲ್ಲ, ಬಿಡುವುದೂ ಇಲ್ಲ. ಕನಸು ನೋಡುವುದಿಲ್ಲ. ಆ ನೋಡುವುದು ವ್ಯಕ್ತಿ, ಆ ವ್ಯಕ್ತಿತ್ವವೇ ತಾನಿಲ್ಲ, ಇದ್ದಾನೆ. ವ್ಯಕ್ತಿತ್ವ ಇಲ್ಲ, ಇದ್ದಾನೆ ಮಾತ್ರ ಗ್ಯಾರಂಟಿ. ಸ್ವತಃ ಸಿದ್ಧ. ತಾನಿದ್ದಾನೆ ಎನ್ನುವುದು ಯಾವ ಪ್ರೂಫು ಬೇಕಾಗಿಲ್ಲ. ಸುಷುಪ್ತಿಯಲ್ಲಿ ತಾನಿದ್ದಾನೆ ಎನ್ನುವುದಕ್ಕೆ ಸಿದ್ಧಪಡಿಸಬೇಕಾ? ಸ್ವತಃ ಸಿದ್ಧ. ಓಪನ್, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸ್ವತಃ ಸಿದ್ಧ ಅಂದ್ರೇನು? ಸೆಲ್ಫ್ ಎವಿಡೆಂಟ್. ಎವಿಡೆಂಟ್ ಅಂದರೆ ಗೊತ್ತಾಗುವುದು. ಸೆಲ್ಫ್ ಎವಿಡೆಂಟ್, ತಾನೇ ಗೊತ್ತಾಗ್ತಾ ಇದೆ. ಯಾರೂ ಹೇಳಬೇಕಾಗಿಲ್ಲ, ಯಾರೂ ನಿನಗೂ ಸಿದ್ಧಪಡಿಸಬೇಕಾಗಿಲ್ಲ. ತಾನು ಗೊತ್ತಾಗ್ತಾನೇ ಇದೆ. ಸ್ವಯಂ ಪ್ರಕಾಶ ತಾನೇ ಗೊತ್ತಾಗ್ತಾ ಇದೆ. ಅದು ಗೊತ್ತಾಗ್ತಾ ಇದೆ ಅಂದರೆ ಗೊತ್ತಾಗದೇ ಇರುವ ಅನುಭವವೇ ಇಲ್ಲ, ವೃತ್ತೇ ಇಲ್ಲ. ನನಗೆ ಗೊತ್ತಿಲ್ಲ ಎಂಬ ಬುದ್ಧಿ ಬಂದರೆ ಅದು ಬಿಡಿಸಿ, ಅಲ್ಲಪ್ಪ ನಿಮಗೆ ಗೊತ್ತು ಮಾಡಿಸ್ತೀನಿ ನೋಡು ಒಂದು, ಅದು ತಪ್ಪು ಮಾಡಿಸಿ ಅದು ತಪ್ಪು ಎಂದು ಹೇಳಿ ಸಿದ್ಧಪಡಿಸಬೇಕು. ಸಿದ್ಧಪಡಿಸಬೇಕಾಗಿಲ್ಲ ಎಂದರ್ಥ. ಸ್ವತಃ ಸಿದ್ಧ ಅಂದರೆ ಸಿದ್ಧಪಡಿಸಬೇಕಾಗಿಲ್ಲ, ಸ್ವತಃ ಸಿದ್ಧ ಎರಡಕ್ಕೆ ಒಂದೇ ಅರ್ಥ. ನಾವು ವೇದಾಂತಿಗಳು ತುಂಬ ಮಾತುಗಳ ಗಾರಡಿ ಮಾಡ್ತೀವಿ. ಗಾರಡಿ ಅಂದರೆ ಮಾತುಗಳನ್ನು ಎರಡಕ್ಕೆ ಒಂದೇ ಅರ್ಥ. ಶಬ್ದಗಳು ಹೆಚ್ಚು ಬಳಸಿದ್ದರೆ ಅರ್ಥಗಳು ಏನಾಗಲ್ಲ, ಎಲ್ಲ ಒಂದೇ. ಸಿದ್ಧಪಡಿಸಬೇಕಾಗಿಲ್ಲ, ಸ್ವತಃ ಸಿದ್ಧ ಎರಡಕ್ಕೆ ಒಂದೇ ಅರ್ಥ. ನೋಡಿ, ಯೋಚನೆ ಮಾಡಿ. ಸಿದ್ಧಪಡಿಸಬೇಕಾಗಿಲ್ಲ ಅಂದರೇನು? ಸಿದ್ಧ ಮೊದಲೇ ಆಗಿದೆ ಅಂದರೆ ಸ್ವಯಂ ಸಿದ್ಧವೇ ಆಗಿದೆ. ಸ್ವಯಂ ಸಿದ್ಧ ಅಂದರೆ ಅದು ಯಾವಾಗ ಸಿದ್ಧಪಡಿಸುವುದು ಶುರು ಮಾಡಿದೆ ಎಂಬುದಿಲ್ಲ, ಎಂದಿಗೂ ಸಿದ್ಧವಾಗೇ ಇದೆ, ಹಾಗೇ ಇದೆ, ತಾನೇ ತಾನಾಗಿದ್ದನ್ನೇ ಸ್ವತಃ ಸಿದ್ಧ ಹೇಳ್ತೀವಿ ಅಷ್ಟೆ. ಏಕೆಂದರೆ ಅದು ಗೊತ್ತಿಲ್ಲ ಎಂಬುದಿದ್ದರೆ ಸಿದ್ಧಪಡಿಸಬೇಕಾಗ್ತದೆ. ಗೊತ್ತಿಲ್ಲ ಎಂಬುದಲ್ಲಪ್ಪ, ಈಗ ಗೊತ್ತು ಮಾಡಿಸ್ತೀನಿ ನೋಡು ಎಂದು ಆ ಗೊತ್ತಿಲ್ಲ ಎಂಬುದು ತಪ್ಪು ಎಂದು ಹೇಳಿ ನಿಮಗೆ ತೋರಿಸಬೇಕಾಗ್ತದೆ. ತೋರಿಸಬೇಕಾಗಿಲ್ಲ, ಏಕೆಂದರೆ ಗೊತ್ತಿಲ್ಲದ ಸಮಯವೇ ಇಲ್ಲ, ತಾನಿಲ್ಲದ ಸಮಯವೇ ಇಲ್ಲ. ಅದರಿಂದ ಗೊತ್ತುಪಡಿಸಬೇಕಾಗಿಯೋ ಇಲ್ಲ. ಅಂಥದ್ದು ಸ್ವತಃ ಸಿದ್ಧ ತಾನು.
ಇದ್ದಾನ? ಆದ್ದರಿಂದ ಎಚ್ಚರದಲ್ಲಿ ನಾನು ಏನೂ ಆಗಿದ್ದೇನೆ, ಎಚ್ಚರದಲ್ಲಿ ಆ ಸುಷುಪ್ತಿ ಇದ್ದೇ, ಸುಷುಪ್ತಿ ಬಿಟ್ಟು ಬಂದಿಲ್ಲ ನಾನು, ಸುಷುಪ್ತಿ ಬಿಡೋಕ್ಕಾಗಲ್ಲ. ಸುಷುಪ್ತಿ ಯಾರು? ತಾನೇ. ನಿನ್ನನ್ನು ನೀನು ಏಕೆ ಬಿಡ್ತೀಯಪ್ಪ? ಹೇಗೆ ಬಿಡೋಕ್ಕಾಗ್ತದೆ? ಸುಷುಪ್ತಿಯಲ್ಲಿರುವುದು ನಾನೊಬ್ಬನೇ. ನಾನಂದರೆ ಒಬ್ಬನೇ ಎಂದು ಹೇಳುವುದು ಮತ್ತೆ ಎಚ್ಚರದಿಂದ. ಅಲ್ಲಿ ಒಬ್ಬನೂ ಇಲ್ಲ, ಇಬ್ಬರೂ ಇಲ್ಲ, ಯಾರೂ ಇಲ್ಲ. ಒಬ್ಬರೂ ಇಲ್ಲ, ಇನ್ನೊಬ್ಬರಿಲ್ಲ ಎಂದು ಎಚ್ಚರಕ್ಕೆ ಬಂದಾಗ ಹೇಳ್ತೀವಿ. ಅಲ್ಲಿ ಎಲ್ಲವೂ ತಾನಾಗಿದ್ದಾನೆ. ಹೋಲ ಬ್ರಹ್ಮಾಂಡ ಎಲ್ಲ ತಾನೇ ತಾನು ಅಷ್ಟೇ. ಪ್ರಪಂಚವಿಲ್ಲ ಎಂಬುದು ಇಲ್ಲ ಎಂದು ಹೇಳಬೇಕು, ಆ ಪ್ರಪಂಚವೇ ಇಲ್ಲ. ಯಾವುದು ಇಲ್ಲ ಹೇಳಬೇಕು, ಆ ಪ್ರಪಂಚವೂ ಇಲ್ಲ. ಯಾರು ಹೇಳಬೇಕು, ಆ ಮನಸ್ಸು ಇಲ್ಲ ಅಲ್ಲವೇ? ಯಾವ ಪ್ರಪಂಚವಿಲ್ಲವೋ ಅದು ಇಲ್ಲ. ಇಲ್ಲ ಎಂದು ಯಾರು ಹೇಳಬೇಕೋ ಮನಸ್ಸು ಇಲ್ಲ. ಅದು ಇಲ್ಲ ಅಂದ್ರೇನು? ಅದೆಲ್ಲ ತಾನೇ ಆಗಿಬಿಟ್ಟ, ತಾನೇ ತಾನು. ಎಲ್ಲವೂ ಅದೇ ಅನುಭವ. ತಾನು ಅಂದರೆ ಅನುಭವ ಎಂದರ್ಥ. ತಾನು ಅಂದರೆ ಮತ್ತೊಂದು ವ್ಯಕ್ತಿ ಎಂದು ಊಹಿಸಿಕೊಳ್ಳಬೇಡಿ. ವ್ಯಕ್ತಿತ್ವ ರಹಿತ ಆ ಅನುಭವ. ಅದನ್ನು ಏನು ಹೇಳಬೇಕೋ, ಯಾವ ಮಾತು ಹೇಳಿದರೂ ತಪ್ಪೆ. ಯಾವುದೇ ಒಂದು ಮಾತು ಹೇಳಬೇಕೆಂದು ಸುಮ್ಮನೆ ಬಳಸ್ತಾ ಇದ್ದೀವಿ. ಈ ಮಾತುకు ಸಿಕ್ಕಾಕ್ಕೊಳ್ಳಬೇಡಿ. ಇದು ಸುಮ್ಮನೆ ಕಲ್ಪಿತ ಮಾತು. ಯಾವುದೇ ಒಂದು ಹೆಸರಿಡಬೇಕು, ಕಲ್ಪಿತ ಹೆಸರು. ಎಲ್ಲರೂ ಕಲ್ಪಿತ ಹೆಸರಿನಿಂದ ಹೇಗೆ ಹೇಳ್ತೀವಿ ಅಂದರೆ, ನಿಮಗೆ ಮೊದಲೇ ಗೊತ್ತಿದೆ, ಅದರಿಂದ ಕಲ್ಪಿತ ಹೆಸರು. ನೋಡಿ, ಹೆಸರು ಹೇಳಿದ ನಂತರ ಸುಷುಪ್ತಿ ಅಂದರೆ ಗೊತ್ತಾಗ್ತಾ ಇಲ್ಲ. ಹೆಸರು ಹೇಳಿದ ನಂತರ ಸುಷುಪ್ತಿ ಗೊತ್ತಾಗ್ತಾ ಇಲ್ಲ. ಮೊದಲೇ ಗೊತ್ತಿದೆ, ಅದರಿಂದ ಯಾವ ಹೆಸರು ಹೇಳಿದ್ದರೂ ಹೊಂದುತ್ತದೆ ಅಲ್ಲವೇ? ಮೊದಲೇ ತಿಂದರೆ, ಯಾವುದೇ ಒಂದು ತಿನ್ನಬೇಕಂದ್ರೆ ಮೊದಲೇ ತಿಂದು ಬಿಟ್ಟ, ನೀವು ಯಾವ ಹೆಸರು ಹೇಳಿ ಗೊತ್ತಾಗ್ತದೆ? ಏಕೆ? ಮೊದಲು ತಿಂದೇ ಬಿಟ್ಟ, ರುಚಿ ಗೊತ್ತಾಗ್ತಾ ಇದೆ ನಾಲಿಗೆಗೆ. ಮೊದಲೇ ಇರುವ ಅನುಭವಕ್ಕೆ ನೀವು ಯಾವ ಹೆಸರು ಹೇಳಿದರೂ ಗೊತ್ತಾಗ್ತದೆ. ನಿಮಗೆ ಗೊತ್ತಿಲ್ಲದ ಭಾಷೆ ಹೇಳಿದರೂ ಗೊತ್ತಾಗ್ತದೆ. ಏಕೆ ಅಂದರೆ ಮೊದಲೇ ಗೊತ್ತಿದೆ ಅಲ್ಲವೇ? ಹಾಗೆ ಯಾವ ಕಲ್ಪಿತ ಹೆಸರಾದರೂ ಮಾಡ್ತೀವಿ. ಏಕೆ ಅಂದರೆ ಮೊದಲೇ ಸಿದ್ಧಾನುಭವ. ಸಿದ್ಧಾನುಭವಕ್ಕೆ ಯಾವುದೇ ಒಂದು ಹೆಸರು ಕಲ್ಪಿತ ಹೆಸರು, ತಾತ್ಕಾಲಿಕವಾಗಿ ಕಮ್ಯುನಿಕೇಷನ್ಗೋಸ್ಕರ ಯಾವುದೇ ಒಂದು ತಾತ್ಕಾಲಿಕ ಹೆಸರಿಡ್ತೀವಿ. ಆ ಹೆಸರು ನಿಜವಾಗಿ ಹೊಂದಲ್ಲ. ಹೌದು, ನನಗೂ ಗೊತ್ತು ಆ ಹೆಸರು ಹೊಂದಲ್ಲ ಎಂದು ಗೊತ್ತು. ಏಕೆಂದರೆ ಹೆಸರು ಬೇಕಾಗಿಲ್ಲದೆ ನನಗೆ ಮೊದಲೇ ಗೊತ್ತಾಯಿತು. ನೀವು ಹೇಳಿದರೆ ಹೇಳ್ಕೊ, ನೀವು ತಪ್ಪು ಹೇಳಿದರೂ ನಮಗೆ ಗೊತ್ತಾಗ್ತದೆ ಅಲ್ಲವೇ? ಒಬ್ಬನೇ ವ್ಯಕ್ತಿ ಇದ್ದ, ಇಬ್ಬರು ಮಾತಾಡ್ತಾ ಇದ್ದಾರೆ. ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬರು ಒಬ್ಬನೇ ಇದ್ದ. ಅವನು ಹೇಳ್ತಾನೆ ಅವನು ಎಂದು ಹೇಳ್ತಾನೆ. ಇವನು ಹೇಳ್ತಾರೆ ಅವನು ಅಂದರೆ ಯಾರು ಎಂದು ಕೇಳ್ತಾನ. ಇದ್ದನೇ ಒಬ್ಬನು. ನಾವಿಬ್ಬರು ಮಾತಾಡ್ತಾ ಇದ್ದೀವಿ, ಮೂರನೇನೋ ಒಬ್ಬನೇ ಇದ್ದ. ಅವನು ಅಂದರೆ ಗೊತ್ತಾಗ್ತದೆ. ನೀವು ಯಾರು ಹೆಸರು ಹೇಳಿದರೂ ಗೊತ್ತಾಗ್ತದೆ. ಯಾವ ಹೆಸರು ಹೇಳು, ಅವನೇ ಎಂದು ಗೊತ್ತಾಗಿಬಿಡ್ತದೆ. ಏಕೆ? ಅವರ ಹೆಸರು ಅದೇನಾ ಅಂದರೆ ನಮಗೇನು ಗೊತ್ತು, ಅವರು ಹೇಳ್ತಾ ಇದ್ದಾರೆ, ಅವನಿಗೆ ಗೊತ್ತು ಅಂದ್ಕೊಂಡೆ ಅಷ್ಟೇ. ಏಕೆಂದರೆ ಮನುಷ್ಯನನ್ನು ಮೊದಲು ನೋಡಿದೆ, ನೀವು ಯಾವ ಹೆಸರು ಹೇಳಿದರೂ ಅವನೇ ಎಂದು ಗೊತ್ತಾಗಿಬಿಡ್ತದೆ. ಹಾಗೆ ಸುಷುಪ್ತಿ ಅಂದರೆ ತಾನೇ ತಾನು ಸ್ವತಃಸಿದ್ಧ. ನೀವು ಯಾವುದೇ ಹೆಸರು ಹೇಳ್ಕೊ. ಇನ್ನೊಬ್ಬರು ಹೇಳ್ತಾನೆ ಅವನ ಹೆಸರಾದ ಅಲ್ಲಪ್ಪ ಅಂದರೆ ಪರವಾಗಿಲ್ಲ, ತಪ್ಪಾದರೇನು ಗೊತ್ತಾಯ್ತಲ್ಲ ಮನುಷ್ಯ. ಯಾವುದೇ ಹೆಸರು ಹೇಳ್ಕೊ. ನೀವು ಹೆಸರಿನಿಂದ ಗೊತ್ತಾಯ್ತೆಂದಲ್ಲ, ಮೊದಲೇ ಗೊತ್ತು, ಅದರಿಂದ ಯಾವ ಹೆಸರು ಹೇಳಿದರೂ ನಡೆಯುತ್ತದೆ. ಹಾಗೆ ತಪ್ಪು ಹೆಸರು ಹೇಳಿದರೂ ನಡೆಯುತ್ತದೆ. ಸ್ವತಃಸಿದ್ಧ ಅನುಭವ ಸುಷುಪ್ತಿ ಇರುವುದರಿಂದ ನೀವು ತಪ್ಪು ಹೆಸರು ಹೇಳಿದರೂ ನಡೆಯುತ್ತದೆ. ಅಧ್ಯಾರೋಪಿತ ಹೆಸರು ಅದೇ ಅಧ್ಯಾರೋಪಿತ ಹೆಸರು. ಅಂದರೆ ಅದಕ್ಕೆ ಹೆಸರು ಬೇಕಾಗಿಲ್ಲ. ಹೆಸರು ಹೇಳಿದ ನಂತರ ಗೊತ್ತಾಗುವಂಥದ್ದಲ್ಲ, ಮೊದಲೇ ಇರುವ ಅನುಭವ. ಅದಕ್ಕೋಸ್ಕರ ಯಾವುದೇ ಒಂದು ಹೆಸರು ಹೇಳ್ಕೊ. ತಾನು ಹೇಳ್ಕೊ, ಆಯಿತು ಪರವಾಗಿಲ್ಲ. ಬ್ರಹ್ಮ ಹೇಳ್ಕೊ, ಆಯಿತು ಪರವಾಗಿಲ್ಲ. ಸುಷುಪ್ತಿ ಹೇಳ್ಕೊ, ಆಯಿತು ಹೇಳ್ಕೊ. ಅದು ಹೇಳು, ಆಯಿತು. ಅನುಭವ ಹೇಳು, ಆಯಿತು. ಸ್ವತಃಸಿದ್ಧ ಹೇಳು, ಆಯಿತು. ಎಲ್ಲ ಹೆಸರುಗಳು, ಪರಮಾತ್ಮಕ್ಕೆ ಹೇಳುವ ಎಲ್ಲ ಹೆಸರುಗಳು ಹೊಂದುತ್ತವೆ. ಯಾವುದೇ ಹೇಳು, ಯಾವುದೇ ಹೇಳಿದರೂ ಹೊಂದುತ್ತದೆ. ಏಕೆ ಅಂದರೆ ಮೊದಲೇ ಅನುಭವ ಇದೆ. ಸುಮ್ಮನೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಬೇರೆಯನ್ನು ಹೇಳ್ತಾ ಇಲ್ಲ ಎನ್ನುವುದಕ್ಕೆ ಹೇಳ್ತೀನಿ. ಉದಾಹರಣೆ ಹೇಳಿದ್ದೀನಲ್ಲ, ನಾವಿಬ್ಬರೇ ಮಾತಾಡ್ತಾ ಇದ್ದೀವಿ. ಮೂರನೇ ಒಬ್ಬ ವ್ಯಕ್ತಿ ಇದ್ದಾನೆ. ಅವರನ್ನು ಹೇಳಬೇಕು ಅಂದರೆ ಅವರ ಹೆಸರೇನು ಇವರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಯಾರೋ ಹೆಸರು ಹೇಳಿಬಿಟ್ಟು ಆ ವ್ಯಕ್ತಿ ಇದ್ದಾನೆ ನೋಡು ದೇವದತ್ತ ಎಂದು ಹೇಳಿದ. ಅವರು ಅಂದ್ಕೊಳ್ತಾರೆ ಅವರ ಹೆಸರು ದೇವದತ್ತ ಆಗಬಹುದು ಎಂದು ಹೇಳ್ತಾನೆ ಅಲ್ಲವೇ? ಇವರು ಹೋಗಿ ಇನ್ನೊಬ್ಬರಿಗೆ ಹೇಳ್ತಾನೆ ಅಲ್ಲೊಬ್ಬರು ದೇವದತ್ತರಿದ್ದಾರೆ ಎಂದು ಹೇಳ್ತಾನೆ. ಇನ್ನೊಬ್ಬರು ಹೇಳ್ತಾನೆ ದೇವದತ್ತರ ಯಾರಪ್ಪ ಎಂದು ಹೇಳ್ತಾನೆ. ಅಲ್ಲಿದ್ದಾರೆ ದೇವದತ್ತರು ಎಂದು ಅವನು ಹೋಗಿ ಹೇಳಿದ. ಅವನು ಬಂದು ನೋಡ್ತಾನೆ, ಇವರು ದೇವದತ್ತನಲ್ಲಪ್ಪ ಅಂದ. ಇವನು ಹೇಳ್ತಾನೆ ದೇವದತ್ತ ಎಂದು ಏಕೆ ಹೇಳಿದೆ? ನಮಗೇನು ಗೊತ್ತು, ಅವ್ರು ಹೇಳಿದ ನಾನು ಹೇಳಿದೆ. ನಮಗೇನು ಗೊತ್ತು ಅವನ ಹೆಸರು ದೇವದತ್ತನೋ ಅಲ್ಲವಾ? ಅಂದರೆ ಯಾವುದೇ ಒಂದು ಹೆಸರು ಹಾಕಿಬಿಟ್ಟಿದ್ದೇವೆ ಹೊರತು ಹೆಸರು ಬೇಕಾಗಿಲ್ಲ. ಇರುವನೇ ಇನ್ನೊಬ್ಬ ಅವನು ಎಂದು ಹೇಳಿಬಿಟ್ರೆ ಸಾಕು ಅಲ್ಲ, ಅವನು ಎಂದು ಹೇಳಿಬಿಟ್ರೆ ಸಾಕು, ಅವನ ಹೆಸರೇ ಬೇಕು. ಹಾಗೆಯೇ ಮೊದಲೇ ಗೊತ್ತಿರುವ ಅನುಭವಕ್ಕೆ ಮಾತಾಡುವುದಕ್ಕೆ ಯಾವುದೇ ಒಂದು ಹಾಕಿದ್ದೀವಿ ಅಷ್ಟೇ. ಅದರಿಂದ ನಾನು ಸುಷುಪ್ತಿ ಎಂದು ಹೇಳು, ಆತ್ಮ ಹೇಳು, ಸಾಕ್ಷಿ ಹೇಳು, ಸ್ವತಃಸಿದ್ಧ ಹೇಳು, ಎಲ್ಲರ ಅನುಭವ ಎಂದು ಹೇಳು, ಅನುಭವ ಎಂದು ಹೇಳು, ಎಲ್ಲರ ಅನುಭವ ಎಂದು ಹೇಳು, ಏನು ಹೇಳಿದ್ದರೂ ಅದೊಂದೇ ಒಂದು
ಅದೇ ಅದು. ಆಯಿತಾ? ಈ ಪದಗಳನ್ನು ಅಧ್ಯಾರೋಪಿಸಿ ಹೇಳ್ತಾರೆ ಅಂದರೆ, ಅಧ್ಯಾರೋಪಿಸಿ ಹೇಳುವುದಂದರೆ ಏನು? ಈಗ ಹೇಳಿದ್ದೀವಿ ನೋಡಿ. ಅಧ್ಯಾರೋಪಿಸಿ ಹೇಳುವುದು ಅಂದರೆ ಆ ಪದ ತಪ್ಪು ಎಂದು ಗೊತ್ತಾಗ್ತಾ ಇದೆ ನಮಗೆ. ಇದು ತಪ್ಪು, ಅದು ಹೊಂದಲ್ಲ, ಬಟ್ ಏನೋ ಹೇಳ್ತಾ ಇದ್ದೀವಿ, ಸುಮ್ಮನೆ ಆಗಲಿ ಏನೋ ಹೇಳ್ತಾ ಇದ್ದೀವಿ ಅಂದರೆ ಅದನ್ನೇ ಹೇಳುವುದಕ್ಕೆ ಯಾವುದೇ ಒಂದು ಹೆಸರು ಹಾಕ್ತಾ ಇದ್ದೀವಿ. ಇದು ತಪ್ಪು ಹೆಸರು ಎಂದು ನಿಮಗೂ ಗೊತ್ತು, ನಮಗೂ ಗೊತ್ತು, ನಡೆಯಲಿ, ಗೊತ್ತಾದರೆ ನಡೆಯಲಿ, ಏನಿದೆ, ತಪ್ಪು ಹೆಸರಾದರೆ ನಡೆಯುತ್ತೆ. ಹಾಗೆ ಆ ಸ್ವತಃ ಸಿದ್ಧ ಅನುಭವ ನೋಡಿದ್ದರೆ ವ್ಯಕ್ತಿತ್ವವೇ ಇಲ್ಲ, ಅಲ್ಲಿ ದೇಹಾಭಿಮಾನವಿಲ್ಲ, ಇಂದ್ರಿಯಾಭಿಮಾನವಿಲ್ಲ, ಮನಸ್ಸಿನದು ಇಲ್ಲ. ಮನಸ್ಸಿನಿಂದ ಆಗುವಂಥ ಕರ್ಮಗಳು, ಅನುಭವಗಳು, ಸುಖ ದುಃಖಾದಿಗಳು, ಜನ್ಮ ಮರಣಗಳು, ಭಯಗಳು, ಇನ್ನೇನು ಗಾಬರಿಗಳು ಯಾವುದಿಲ್ಲ. ಆದರೂ ತಾನು ಮಾತ್ರ ಇದ್ದಾನೆ. ಇದೇನಪ್ಪ ಆಶ್ಚರ್ಯ! ಹೌದು, ಮರದೇ ಆಶ್ಚರ್ಯ. ಆಶ್ಚರ್ಯವದ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ. ಭಗವದ್ಗೀತಾ ಹೇಳ್ತದೆ, ಉಪನಿಷತ್ತು, ಇದೇ ಮಂತ್ರ ಕಠೋಪನಿಷತ್ತಿನಲ್ಲಿದೆ. ಅಂದರೆ ಎಷ್ಟು ಆಶ್ಚರ್ಯವಾಗಿದೆ. ತಾನು ಅದು ತಾನಾಗಿದ್ದಾಗ ಮತ್ತೆ ಎಚ್ಚರಕ್ಕೆ ಬಂದಾಗ ಸುಷುಪ್ತಿಯಲ್ಲಿ ಚೆನ್ನಾಗಿದ್ದೇನೆ, ಮತ್ತೆ ಇದೇನು ಬಂದಿದೆ ಅಂದರೆ ನೋಡಿ, ನಿಮ್ಮ ಅನುಭವನೇ ಹೇಳುತ್ತಾ ಇದೆ. ಇದು ಈ ಮರಣ ಭಯ, ದುಃಖ, ಶರೀರ, ಇಂದ್ರಿಯ, ಮನಸ್ಸುಗಳು, ಭಯಗಳು, ಏನು ಕಾಳಜಿಗಳು ಏನಿಲ್ಲದೆ ನಿಶ್ಚಿಂತವಾಗಿದ್ದೀವಲ್ಲ, ಮತ್ತೆ ಇದು ಬಂದು ಬಿಟ್ಟಿತಲ್ಲ ಅಂದರೆ ಇದು ನಿನ್ನ ನಿಜ ಸ್ವರೂಪವಲ್ಲ, ಯಾವುದೇ ಒಂದು ಹೊರಗಿನಿಂದ ಬಂದಿದೆ. ಇದು ಪರಕೀಯ, ತಮಗೇನೋ ಅಂಟ್ಕೊಂಡು ಬಿಟ್ಟಿದೆ, ನಾನಲ್ಲ. ಅದಕ್ಕೋಸ್ಕರ ನಮಗೆ ದುಃಖ ಸಂಸಾರ ಬಂದರೆ ಇದು ಏಕೆ ಬಂದಿದೆ ಅನಿಸುತ್ತಾ ಇದೆ ಅಲ್ಲವ ನಮಗೆ. ಜನರು ಯಾರಾದರೂ ಕೇಳಬಹುದು, ಏಕೆ ಎಂದು ಹೇಳಪ್ಪ, ಇದೇ ನೀನು ಅಂದರೆ ಏನೋ ಆಗಬಹುದು, ಆದರೆ ನನಗೇನದು ಹೊಂದುತ್ತಾ ಇಲ್ಲ, ನನಗಿಷ್ಟವಾಗ್ತಾ ಇಲ್ಲ. ಏನಪ್ಪ ನೀನೇ ನಿನಗಿಷ್ಟವಾಗಲ್ಲ, ಅದೇನು ಅಂದರೆ ಏನಪ್ಪ ನನಗೆ ಮಾತ್ರ ಈ ದುಃಖ ಇಷ್ಟವಾಗ್ತಾ ಇಲ್ಲ, ಈ ಸಂಸಾರ ಇಷ್ಟವಾಗ್ತಾ ಇಲ್ಲ, ವ್ಯಕ್ತಿಯಾಗಿರುವುದು ಇಷ್ಟವಾಗ್ತಾ ಇಲ್ಲ. ನಿಮ್ಮ ಮನಸ್ಸೇ ಹೇಳ್ತಾ ಇದೆ ನಿಮಗೆ ಇಷ್ಟವಾಗ್ತಾ ಇಲ್ಲ ಅಂದರೆ ನೀನಲ್ಲ ಅದು, ಅದಕ್ಕೋಸ್ಕರನೇ ಇಷ್ಟವಾಗ್ತಾ ಇಲ್ಲ. ನಾನು ಜೀವನಾಗಿರುವುದು, ಕರ್ತಭೋಕ್ತ ಆಗುವುದು ಇಷ್ಟವಾಗ್ತಾ ಇಲ್ಲ ಅಂದರೆ ಅದು ನೀನಲ್ಲ. ನೀನಾದರೆ ನಿನಗೆ ಇಷ್ಟವಾಗಲ್ಲ ಎಂದು ಹೇಗಾಗ್ತದೆ? ಆಗಲ್ಲ. ನೀನಲ್ಲ, ಹೊರಗಿನಿಂದ ಬಂದು ಹಾಕ್ಕೊಂಡಿದ್ದೆ. ಆದ್ದರಿಂದ ಅದು ತೊಂದರೆ ಕೊಡ್ತಾ ಇದೆ. ಆದರೆ ಆ ಬುದ್ಧಿ ಬಿಡುತ್ತಾ ಇಲ್ಲ. ಇದು ನಾನು ಎಂದು ಬುದ್ಧಿ ಗಟ್ಟಿಯಾಗಿ ಕೂತಿದೆ. ಅದನ್ನು ಮತ್ತೆ ಮತ್ತೆ ವಿಚಾರ ಮಾಡಿ, ನಾನಿದ್ದೇನೆ, ಇದನ್ನು ಬಿಡಿಸ್ಕೊಂಡಿದ್ದು ಅದು ಬಿಟ್ಟೇ ಹೋಯಿತು, ನಾನೇನು ಬಿಡಿಸಬೇಕಾಗಿಲ್ಲ. ಸುಷುಪ್ತಿ ತಾನಿದ್ದೇನೆ, ಈ ದೇಹ, ಇಂದ್ರಿಯ, ವ್ಯಕ್ತಿತ್ವವನ್ನು ಬಿಟ್ಟು ಇದ್ದೇನೆ, ತಾನೇ ಬಿಟ್ಟು ಹೋಯಿತು, ನಾನೇನು ಮಾಡಲಿಲ್ಲ, ತಾನೇ ಇಲ್ಲ, ತಾನಿದ್ದಾನೆ. ದೇಹಾದಿಗಳಿಲ್ಲ, ಪ್ರಪಂಚ ಇಲ್ಲ, ಮನಸ್ಸು ಇಲ್ಲ, ಇದು ತಾನೇ ಇಲ್ಲ, ಎಲ್ಲ ಬಿಟ್ಟು ತಾನೇ ಇದ್ದೇನೆ ಅಷ್ಟೇ. ಅದೇ ಹೇಳ್ತಾ ಇದ್ದೀವಿ. ಇದೆಲ್ಲ ಬಿಟ್ಟು ನೀನು ಆಗಿದ್ದೀಯಲ್ಲ, ಆ ಕಡೆಗೆ ದೃಷ್ಟಿ ತಿರುಗಿಸು, ನಿಮ್ಗೆ ಗೊತ್ತಾಗ್ತದೆ. ಸ್ವತಃ ಸಿದ್ಧವಾಗಿ ನಿಮ್ಮ ಅನುಭವವನ್ನು ಎತ್ತಿ ತೋರಿಸುವುದೇ ಇಲ್ಲಿ ಬೇಕು. ಆ ಸುಷುಪ್ತಿ ಕಡೆಯಿಂದ ಈಗ ನಮಗೆ ಏಕೆ ನಿಲ್ಲುತ್ತಾ ಇಲ್ಲ, ಜಾರಿ ಏಕೆ ಹೋಗುತ್ತಾ ಇದೆ ಅಂದರೆ, ಸುಷುಪ್ತಿಯನ್ನು ನೀವು ಎಚ್ಚರದಲ್ಲಿ ವ್ಯಕ್ತಿಯಾಗಿದ್ದುಕೊಂಡು ಸುಷುಪ್ತಿ ನೋಡ್ತಾ ಇದ್ದೀವಿ. ಎಚ್ಚರದಲ್ಲಿ ವ್ಯಕ್ತಿಯಾಗಿದ್ದುಕೊಂಡು ಸುಷುಪ್ತಿಯಾಗಿ ನೋಡ್ತಾ ಇದ್ದೀವಿ. ಮಾಡಬೇಕಾಗಿದ್ದೇನು? ತತ್ವ ವಿಚಾರ ಅಂದರೆ ಏನು ಮಾಡ್ತೀವಿ? ಮತ್ತೆ ಸುಷುಪ್ತಿಯನ್ನು ಗಮನಿಸಿದರೆ ಏನು ಗೊತ್ತಾಗ್ತದೆ? ನಾನು ಸುಷುಪ್ತಿಗೆ ಹೋಗುವುದು ಬರುವುದಲ್ಲ, ನಾನೇ ಅದು. ಎಚ್ಚರ ಬರುತ್ತದೆ, ಹೋಗ್ತಾ ಇದೆ, ನಾನಿದ್ದೇನೆ. ನಿಮ್ಮ ದೃಷ್ಟಿ ಹೀಗೆ ತಿರುಗಿಸಿದ್ದರೆ ಅದು ಜ್ಞಾನ. ಸುಷುಪ್ತೆ ನಾನು, ನನ್ನಲ್ಲೇ ಈ ದೇಹ, ಇಂದ್ರಿಯ, ಮನಸ್ಸು, ಎಚ್ಚರ, ಪ್ರಪಂಚವೆಲ್ಲ ಬಂದು ತೋರ್ತದೆ, ಬಿಟ್ಟು ಹೋಗ್ತದೆ, ತಾನು ಮಾತ್ರ ಇದ್ದಾನೆ. ಈ ದೃಷ್ಟಿ ತಿರುಗುವುದೇ ಜ್ಞಾನ. ಈಗ ಭಯವಿಲ್ಲ, ದುಃಖ ಇಲ್ಲ, ಸಂಸಾರ ಇಲ್ಲ. ಈ ದೃಷ್ಟಿ ತಿರುಗುವುದಕ್ಕೆ ನಾವು ಇಷ್ಟೆಲ್ಲ ಹೋರಾಟ ಮಾಡುವುದೆಲ್ಲ, ಪ್ರಪಂಚ ವೇದಾಂತ ಕೇಳುವುದೆಲ್ಲ, ಮಾಡುವುದೆಲ್ಲ ಇದಕ್ಕೋಸ್ಕರನೇ. ಅಂದರೆ ಎಚ್ಚರದಿಂದ ಸುಷುಪ್ತಿ ನೋಡ್ತಾ ಇದ್ದೀವಿ, ಅದು ಬಿಡಿಸಬೇಕು. ಎಚ್ಚರದಿಂದ ನಿನ್ನನ್ನು ನೋಡಿಕೊಳ್ಳುವುದಕ್ಕೆ, ಅಂದರೆ ನನ್ನನ್ನು ನೋಡಿಕೊಳ್ಳಬೇಕಂದ್ರೆ ಕನ್ನಡಿ ಇಟ್ಟು ನೋಡಿಕೊಳ್ಳೋದೇಕಪ್ಪ? ಕನ್ನಡಿ ಯಾರು? ನಿಮ್ಮನ್ನು ಹೇಳುವುದಕ್ಕೆ ನೀನಿಲ್ಲವಾ? ನಾನಿದ್ದೇನೆ, ಕನ್ನಡಿ ಬಿಡು ಅಂತ ತಿಳ್ಕೊ. ನಾನು ಗೊತ್ತಾಗಲ್ಲ ಏಕೆ? ತಾನಿದ್ದೀಯಾ ಅಲ್ಲವಾ? ಇದ್ದೇನೆ ಎಂಬುದೇ ಗೊತ್ತಾಯ್ತಲ್ಲ, ನಾನಿದ್ದೇನೆ, ಆಯಿತು. ಅಲ್ಲ, ಕನ್ನಡಿಯಲ್ಲಿ ಏನೇನೋ ಬಣ್ಣ ಕಂಡು ಬರ್ತದೆ, ಕಣ್ಣು ಮೂಗು ಕಣ್ಣು ಮೂಗು ನಿನಗಿಲ್ಲ, ಮೊದಲು ನೋಡ್ಕೊ. ನೀನು ಕಣ್ಣು ಇಲ್ಲ, ಮೂಗು ಇಲ್ಲ, ಅದೆಲ್ಲ ಕನ್ನಡಿ ತೋರಿಸ್ತಾ ಇದೆ, ನೀನದಲ್ಲ. ನೀನು ಕಣ್ಣು ಮುಚ್ಚಿಕೊಂಡಾಗ ತಾನಿದ್ದೇನೆ ಅನಿಸುತ್ತದಲ್ಲ, ಇರುವಿಕೆನೇ ನೀನು, ಇರುವಿಕೆ ಮಾತ್ರ ನೀನು. ಅದಲ್ಲದೆ ಇನ್ನೊಬ್ಬರ ಮುಖ, ಕನ್ನಡಿ ಇನ್ನೊಬ್ಬರ ಮುಖ ತೋರಿಸ್ತದೆ, ನಿನ್ನ ಮುಖ ಅಲ್ಲ. ನೀನು ಸುಷುಪ್ತಿಯಲ್ಲಿ ಹೇಗಿದ್ದೀಯೋ ಅದೇ ನಿನ್ನ ನಿಜವಾದ ಮುಖ. ಅಂದರೆ
ನಿಮ್ಮ ಇನ್ನೊಬ್ಬರ ಮೂಲಕ ಇನ್ನೊಬ್ಬರು ಹೇಳಿದ್ದು ನೋಡಿಕೊಂಡು ಅದನ್ನೇ ಏಕಿಟ್ಕೊಳ್ಳುವುದಪ್ಪ. ಎಚ್ಚರದಿಂದ ತೋರುವುದು ನಿನ್ನ ಮುಖ ಅಲ್ಲ, ಎಚ್ಚರದನ್ನು ಬಿಟ್ಟು ತಾನಾಗಿದ್ದಾನೆ ನೋಡಿ ಸುಷುಪ್ತಿ, ಅದು ನಿನ್ನ ಮುಖ. ಅದು ಸ್ವತಃ ಸಿದ್ಧ, ಎಂದಿಗೂ ಇದೆ. ಅದಕ್ಕೆ ಭಯ ಇಲ್ಲ, ದುಃಖ ಇಲ್ಲ, ಮರಣ ಇಲ್ಲ, ಜನ್ಮ ಇಲ್ಲ, ಏನೂ ಇಲ್ಲ, ಯಾವ ಸಂಸಾರ ಇಲ್ಲ, ಅದು ಸ್ವತಃ ಸಿದ್ಧ. ಆದ್ದರಿಂದ ತನ್ನನ್ನು ತಾನಾಗಿ ನೋಡ್ಕೋ ಅಪ್ಪ ಅಂದರೆ ಅಲ್ಲ, ಇನ್ನೊಬ್ಬರನ್ನು ಕೇಳ್ತೀನಿ. ಜನರು ಹೇಳ್ತಾರೆ ಏನೋ ಮಾಡಿದ ನಂತರ ಅದು ಅವರಿಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ತೋರಿಸೋದು ಏಕಪ್ಪ ಮಾಡಿದ್ದು ನೀನು ಅಂದರೆ ಇದು ನಾನು ಚೆನ್ನಾಗಿ ಮಾಡಿದ್ದೀನ, ಏನೋ ಮಾಡ್ತಾರೆ, ಏನೋ ಡಿಸೈನೋ ಏನೋ ಮಾಡಿಬಿಟ್ಟು ತೋರಿಸ್ತಾರೆ, ಇದು ಚೆನ್ನಾಗಿದೆ, ಚೆನ್ನಾಗಿದೆ ಅಂದರೆ ಅಪ್ಪ ಅವ್ರು ಚೆನ್ನಾಗಿದೆ ಹೇಳಿದ್ದಾರೆ ಅನ್ನೋ ಸಂತೋಷ. ಇನ್ನೊಬ್ಬರು ಬಂದು ಹೇಳ್ತಾರೆ ಅಬ್ಬಾ ಏನು ಮಾಡಿದ್ದಾರಪ್ಪ ಇಷ್ಟು ಡರ್ಟಿ ಆಗಿದೆ ಅಂತ ಹೇಳ್ತಾರೆ, ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಅವರೇನು ಚೆನ್ನಾಗಿದೆ ಹೇಳ್ತಾನೆ, ಇವರು ಚೆನ್ನಾಗಿಲ್ಲ ಹೇಳ್ತಾರೆ, ಏನು ಮಾಡಬೇಕು? ಅಲ್ಲ, ಇನ್ನೊಬ್ಬರ ದೃಷ್ಟಿ ಅಪ್ಪ ನಿಮಗೇಕೆ? ನೀವು ಮಾಡಿದ್ದೀಯಾ ಸಾಕು, ಹೇಗಿದ್ದರೂ ನೀನು ಮಾಡಿದ್ದು ಪರ್ಫೆಕ್ಟ್ ಆಗಿದೆ, ನೀನು ಮಾಡಿದ್ದೇ, ನೀನಿರುವುದೇ ಪರ್ಫೆಕ್ಟು. ಇನ್ನೊಬ್ಬರು ಏನು ಹೇಳಿದ್ದಾರೆ ನಿಮಗೇಕೆ? ಒಬ್ಬರಿಗೆ ಇಷ್ಟವಿದ್ದರೆ ಚೆನ್ನಾಗಿದ್ದಾನೆ ಹೇಳ್ತಾರೆ, ಇಷ್ಟವಿಲ್ಲ ಅಂದರೆ ಚೆನ್ನಾಗಿಲ್ಲ ಹೇಳ್ತಾರೆ, ಅಷ್ಟೇ. ಎರಡೂ ತಪ್ಪೇ. మరి ನಾನು ಯಾರು? ನೀವಿದ್ದೀ, ಅದೇ ಪರ್ಫೆಕ್ಟ್. ಅದಕ್ಕಿಂತ ಹೆಚ್ಚಿನ ಪರ್ಫೆಕ್ಟ್ ಇಲ್ಲ, ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಆ ಇರುವಿಕೆಯಲ್ಲೇ ಎಲ್ಲ ಅಡಕವಾಗಿದೆ. ಇರುವಿಕೆ ಪರ್ಫೆಕ್ಟ್ ಆಗಿದೆ, ಪರಿಪೂರ್ಣವಾಗಿದೆ, ಯಾವುದು ಕುಂದುಕೊರತೆ ಇಲ್ಲ. ಅದನ್ನು ಬಿಟ್ಟು ಇನ್ನೊಬ್ಬರು ನಮಗೇನು ಮಾಡ್ತಾರೆ? ಇನ್ನೊಬ್ಬರು ನಮಗೇನು ಇಲ್ಲದೆ ಸಲ್ಲದೆ ತಂದು ಕೊಡ್ತಾರೇನು? ಇಲ್ಲದೆ ಸಲ್ಲದೆ ತಂದು ಕೊಟ್ಟರೆ ಯಾವುದೇ ಒಂದು ಕ್ಯಾಮರಾದಿಂದ ಹೀಗೆ ಪಿಕ್ಚರ್ ಮಾಡಿ ನಿಮಗೆ ಗಿಫ್ಟ್ ಕೊಡ್ತೀನಿ ನೋಡಿ, ಇದು ಪಿಕ್ಚರ್ ನಿಮಗೆ ಅಂದರೆ ನೋಡಿದರೆ ಯಾರೋ ಇರುತ್ತದೆ, ಏನು ಇದಕ್ಕೇನೋ ಮೂಗು ಕಣ್ಣು ತಲೆ ಇದಪ್ಪ, ಇದು ನಾನಲ್ಲ, ನನಗೆ ಮೂಗು ಕಣ್ಣು ನನಗೇಕೆ, ಇದು ನಾನಲ್ಲ, ಬಿಟ್ಟುಬಿಡ ಅನ್ನೋದು, ನೀನೇ ಅಪ್ಪ ಇದು ತಗೋ ಅಂದರೆ ಎಲ್ಲರಿಗೆ ಹೇಳ್ಕೊಡ್ತಾರೆ. ಏನಲ್ಲಿ ಫೋಟೋ ಮನೆ ಎದುರಾಗಿ ಇಟ್ಕೊಳ್ತಾನೆ, ಏನು ನಾನು ಹೀಗಿದ್ದೇನೆ ಅವ್ರು ಹೇಳ್ತಾರೆ, ನೀನು ಹೀಗಿದ್ದೀಯಾ, ದೇಹ ಇದೆ ಅಂದರೆ. ಬನ್ನಿ, ಒಂದು ಕೆಲವು ವರ್ಷ ಹಿಂದೆ ಇತ್ತ ದೇಹ ನಿನಗೆ? ಕೇಳ್ತೀನಿ, ಇದು ಫೋಟೋ ನಿಂದ ಅಂದೆ, ಹೌದು ಅಂದೆ. ನೀವು ಹುಟ್ಟುವಕ್ಕೆ ಮುಂಚೆ ಇದಿತ್ತ ಫೋಟೋ? ಮತ್ತು ನಿನ್ನ ಫೋಟೋ ಹೇಗಾಗ್ತದೆ? ಇನ್ನೂ ಕೆಲವು ವರ್ಷ ನಂತರ, ಇನ್ನೊಂದು 5, 10, 20 ವರ್ಷ ನಂತರ ಶರೀರ ಬಿಡ್ತದೆ, ಆವಾಗ ಫೋಟೋನಿಂದ. ಮತ್ತು ನಿನ್ನ ಫೋಟೋ ಹೇಗಾಗ್ತದಪ್ಪ? ಸುಷುಪ್ತಿಯಲ್ಲಿ ಈ ಫೋಟೋ ಇತ್ತ ನಿಮಗೆ? ಸುಷುಪ್ತಿ ಫೋಟೋ ತಗೋ, ಅದು ನಿಜವಾದ ಫೋಟೋ ಅಲ್ಲವೇ? ಸುಷುಪ್ತಿಯಲ್ಲಿ ನಿಮ್ಮ ಫೋಟೋ ತಗೋ, ಅದು ನಿಜವಾದ ಫೋಟೋ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.